ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಅರ್ಜುನ ವಿಷಾದ ಯೋಗದ 38ನೇ ಶ್ಲೋಕದಿಂದ 44ನೇ ಶ್ಲೋಕದವರೆಗೂ ಮನನ ಮಾಡೋಣ. 37ರವರೆಗೂ ನಾವು ಮುಗಿಸಿದೀವಿ. ಇವಾಗ ಹೇಗೆ ಯಾವ ಯಾವ ವಿಷಯಗಳನ್ನ ಹಿಡಿದುಕೊಂಡು ಅರ್ಜುನ ಪ್ರಲಾಪ ಮಾಡ್ತಾನೆ, ಅದರಿಂದ ವಿಷಾದಕ್ಕೊಳಗಾಗ್ತಾನೆ ಅನ್ನೋದನ್ನ ನಾವು ಒಂದೆರಡು ಗುಂಪುಗಳಾಗಿ ಮಾಡಿ ಶ್ಲೋಕಗಳನ್ನ ನಾವು ನೋಡ್ತಾ ಬಂದಿದ್ವಿ. ಈಗ ಹೇಗೆ ಕುಲಧರ್ಮ ಹೇಗೆ ಹಾಳಾಗೋಗುತ್ತೆ, ಆ ಕುಲಧರ್ಮ ಅನ್ನೋದು ಹಾಳಾಗೋದ್ರಿಂದ ಹೇಗೆ ಅದು ಸಮಾಜದ ಮೇಲೆ ಪರಿಣಾಮ ಆಗತ್ತೆ, ಹೀಗೆಲ್ಲ ಆಗೋದ್ರಿಂದ ಬುದ್ಧಿವಂತರಲ್ಲ ಅಂಥವರು ಅಂದರೆ ಮೂರ್ಖರು ಅವ್ರು ಏನೋ ತಪ್ಪನ್ನು ಮಾಡ್ತಾರೆ. ಆದರೆ ಬುದ್ಧಿ ಉಳ್ಳವರು ಅದೇ ತಪ್ಪನ್ನ ಮಾಡಿದ್ರೆ ಅದು ಪಾಪ ಕರ್ಮ ಆಗತ್ತೆ ಅಲ್ವಾ. ಅದಕ್ಕೋಸ್ಕರ ನಾವು ಯುದ್ಧವನ್ನೇ ಯಾತಕ್ಕೆ ನಾವು ನಿಲ್ಲಿಸಬಾರ್ದು ಅಂತ ವಿಷಾದಕ್ಕೆ ಒಳಗಾಗ್ತಾ ಇದ್ದಾನೆ. ಆದರೆ ಈ ವಿಷಾದ ಸರಿಯಾ ಅನ್ನೋದು ಪ್ರಶ್ನೆ ನಮಗೆ. ಅವನು ಅನ್ಕೊಳ್ತಾ ಇರೋದು ಸರಿನಾ? ಅವನು ಹೇಳಿದ್ದೆಲ್ಲ ಕರೆಕ್ಟೇ, ನಮ್ಮ ಮನೆಯನ್ನೇ ಹಾಳಾಗೋದ್ರೆ ಹೇಗೆ ಅನ್ನೋದು ಅವನು ವಿಚಾರ ಮಾಡ್ತಾ ಇದ್ದಾನೆ. ಎಲ್ಲ ಧರ್ಮಾತ್ಮರು ಯೋಚನೆ ಮಾಡುವಂಥದ್ದೇ. ಆದರೆ ಅವನು ಈಗ ಈ ಸಂದರ್ಭದಲ್ಲಿ ಸರಿಯಾದ ನಿರ್ಣಯನ ತೆಗೆದುಕೊಳ್ತಾ ಇದ್ದಾನ ಅಂತ ನಾವು ನೋಡಬೇಕು. ಅಂಥ ಸಂದರ್ಭದಲ್ಲಿ ಯಾವ ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದನ್ನ ವಿಚಾರ ಮಾಡೋಣ. ಈಗ ಆ, ಪ್ರಶ್ನೆ ಲಕ್ಷ್ಮೀಜಿ, ನಿಮಗೆ 38-39ರಲ್ಲಿ ಅರ್ಜುನ ತನ್ನನ್ನು ಎದುರಾಳಿಗಳಿಗಿಂತ ಉತ್ತಮನೆಂದು ಬಿಂಬಿಸ್ಕೊಳ್ತಾನೆ. ಅಂದರೆ ಶ್ಲೋಕವನ್ನ ನಾವು ನೋಡೋಣ. ಅದು ಆ, ನೀವು ಹೇಗೆ ಅದಕ್ಕೆ ಸ್ಪಂದಿಸ್ತೀರಾ, ಅದರಲ್ಲಿ ಯಾವ ರೀತಿ ನೀವು ಅರ್ಥಗಳನ್ನ ತೆಗೆದುಕೊಂಡು ಬರ್ತೀರಾ ಅನ್ನೋದನ್ನ ಹೇಳಿ. ಶ್ಲೋಕ ನೋಡ್ಕೊಂಡ್ ಬರೋಣ. ಹ, ಇದರ ಅರ್ಥ ಇಲ್ಲಿದೆ. 38ರಲ್ಲಿ ಅವರ ಆಲೋಚನೆಗಳು ದುರಾಶೆಯಿಂದ ಪ್ರಭಾವಿತವಾಗಿವೆ ಮತ್ತು ಅವರು ತಮ್ಮ ಸಂಬಂಧಿಕರನ್ನು ನಾಶ ಮಾಡುವುದರಲ್ಲಿ ಅಥವಾ ಸ್ನೇಹಿತರ ಮೇಲೆ ವಿಶ್ವಾಸಘಾತುಕತನದಲ್ಲಿ ಯಾವುದೇ ತಪ್ಪನ್ನು ಕಾಣುತ್ತಿಲ್ಲ. ಆದರೆ ನಾನ್ ಬುದ್ಧಿವಂತ. ಆದರೂ ಓ ಜನಾರ್ದನ, ನಮ್ಮ ಬಂಧುಗಳನ್ನು ಕೊಲ್ಲುವುದು ಘೋರ ಅಪರಾಧ ಎಂಬುದು ಸ್ಪಷ್ಟವಾಗಿ ಕಂಡುಬಂದ ಮೇಲೂ ನಾವು ಈ ಪಾಪದಿಂದ ಏಕೆ ವಿಮುಖರಾಗಬಾರದು ಅಂತ ಕೇಳ್ತಾನೆ. ಲಕ್ಷ್ಮೀಜಿ ಇದ್ದೀರಲ್ಲ? ಇದ್ದೀರೋ ಇಲ್ಲೋ ನಂಗೆ ಗೊತ್ತಾಗ್ತಾ ಇಲ್ಲ. ಆ, ಲಕ್ಷ್ಮಿಯವ್ರು ಇಲ್ಲ ಅಂತ ಅನ್ಸುತ್ತೆ. ಪ್ರಿಯಾಂಕಾ ಆನ್ಸರ್ ಮಾಡ್ತೀರಾ? ಅವರು ಇಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಭಾರತಿಯವ್ರು ಹೇಳ್ತೀರಾ? ಹೇಳ್ತೀನಿ ಮೇಡಮ್. ಇಲ್ಲಿ ಅರ್ಜುನನಿಗೆ ಮನಸ್ಸಿನಲ್ಲಿ ಗೊಂದಲ ಜಾಸ್ತಿ ಆಗಿದೆ. ಮತ್ತೆ ತನ್ನವರು ಅನ್ನೋ ಒಂದು ಮಮಕಾರ ಇರೋದ್ರಿಂದ ಅವನ್ ನಿರ್ಧಾರ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಯಾವ ರೀತಿ ನಿರ್ಧಾರ ಮಾಡ್ಬೇಕು ಅನ್ನೋದೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಏನ್ ಹೇಳ್ತಾನೆ ಅಂದ್ರೆ ಇಲ್ಲಿ ನಾವು ಇವರೆಲ್ಲ ಪಾಪ ಮಾಡಿದ್ದಾರೆ ಅಂತ ಪಾಪ ಅವ್ರಿಗಂತೂ ಬುದ್ಧಿ ಇಲ್ಲ, ನಮಗೂ ಬುದ್ಧಿ ಬೇಡವಾ? ನಾವ್ ಇದನ್ನೆಲ್ಲ ಯಾಕೆ ಮಾಡ್ಬೇಕು? ಹಂಗ್ ಇದ್ ಮಾಡೋದ್ರಿಂದ, ಯುದ್ಧ ಮಾಡೋದ್ರಿಂದ ಕುಲಗಳು ನಾಶ ಆಗತ್ತೆ. ಈ ತರ ನಾಶ ಆಗೋದ್ರಿಂದ ಎಷ್ಟು ಇದಾಗತ್ತೆ, ಎಷ್ಟು ತೊಂದ್ರೆ ಆಗತ್ತೆ. ಎಲ್ಲಾ ರೀತಿಯಿಂದಲೂ ಸಮಾಜಕ್ಕೂ ತೊಂದ್ರೆ, ನಮ್ಮ ಕುಟುಂಬದವ್ರಿಗೂ ತೊಂದ್ರೆ, ಸ್ತ್ರೀಯರಿಗೂ ಎಲ್ಲದಕ್ಕೂ ತೊಂದ್ರೆ ಆಗತ್ತೆ. ಆದ್ರಿಂದ ಇದರಿಂದ ನಾವ್ ಯಾಕೆ ವಾಪಸ್ ಬರ್ಬೋದು? ಈ ಮೊದ್ಲೇ ಇವನು ಸಂಧಾನಕ್ಕೆಲ್ಲ ಹೋಗಿದ್ದಾಗ ಕೃಷ್ಣ ಏನೇನ್ ನಡೀತು ಅನ್ನೋದು ಕೂಡ ಮರ್ತ್ ಬಿಟ್ಟಿದ್ದಾನೆ. ಸಂಧಾನಕ್ಕೆ ಹೋದಾಗ ಕೃಷ್ಣನ್ ಇದ್ ಮಾಡಿ ಕಟ್ ಹಾಕಿ ಎಲ್ಲಾ ಮಾಡಿದ್ರು. ಅವಾಗ ಕೂಡ ಅದೆಲ್ಲ ಮರ್ತು ಬಿಟ್ಟು ಅವನ್ಗೆ ಹೆಂಗಾಗಿದೆ ಅಂದ್ರೆ ಮನಸ್ಸಿನ ಗೊಂದಲ ಜಾಸ್ತಿ ಆಗಿರೋದ್ರಿಂದ ಅದೆಲ್ಲ ಮರ್ತು
ಕೃಷ್ಣನ್ ಕೇಳ್ತಾ ಇದ್ದಾನೆ, ಇದರಿಂದ ವಾಪಸ್ ಬರೋಣ ನಾವು, ಬೇಡ ನಮ್ಗೆ ಇದು ಪಾಪಕೃತ್ಯ ಮಾಡೋದ್ ಬೇಡ ನಮ್ಗೆ, ನಾವು ಈ ಯುದ್ಧದಿಂದ ವಿಮುಖರಾಗೋಣ, ಬೇಡ. ಅದ್ರಿಂದ ಅವ್ನಿಗೆ ಹೆಂಗಾಗಿದೆ ಅಂದ್ರೆ, ಈ ಕನ್ನಡಿಗೆ ಹೇಗೆ ಧೂಳು ಇದ್ದಾಗ ನಮ್ಮ ಮುಖ ನಾವು ಹೆಂಗೆ ಕಾಣತಿಲ್ವೋ ಸರಿಯಾಗಿ, ಹಾಗೆ ಈ ಪೊರೆ ಒಂದು ಬಂದ್ಬಿಟ್ಟಿದೆ ಅವನ್ಗೆ. ಮಧ್ಯ ಅಹಂಕಾರ ಮತ್ತೆ ಮಮತೆ ಎರಡೂ ಇರೋದ್ರಿಂದ, ಗೊಂದಲ ಇರೋದ್ರಿಂದ ಅವನ್ಗೆ ಇದು ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ನಾವ್ ಇದರಿಂದ ದೂರ ಉಳಿದ್ರೋಣ, ಅದಕ್ಕೆ ದೂರನೇ ಉಳಿಯೋಣ. ಇವರಂತೂ ಮೂರ್ಖರು, ನಾವು ಇವ್ರಿಗಿಂತ ಉತ್ತಮರಾಗಿರೋದ್ರಿಂದ ನಾವು ಆ ಕಾರ್ಯ ಮಾಡೋದ್ ಬೇಡ ಅಂತ ಅರ್ಜುನ ತಿಳ್ಕೊಂಡಿದ್ದಾನೆ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ, ಧನ್ಯವಾದಗಳು. ಹಾಗೆ Thank you. ನಮ್ಗೆ ಬುದ್ಧಿಯಲ್ಲಿ ಯಾವಾಗ ಇಂಥ ವಿಚಾರಗಳೆಲ್ಲ ಬಂದ್ಬಿಟ್ಟಾಗ ಅಲ್ಲಿ ಕ್ಲಾರಿಟಿ ಅನ್ನೋದಿರಲ್ಲ. ಹಾಗೆ ಸರಿಯಾಗಿ ನಾವು ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕಾಗಲ್ಲ. ಹೌದು. ಅದಕ್ಕೆ ಯಾವಾಗಲೂ ಮನಸ್ಸನ್ನ ಕೆಡಿಸ್ಕೊಳ್ಬಾರ್ದು ಅಂತ ಹೇಳೋದು ಅದಕ್ಕೋಸ್ಕರನೇ. ನಾವು ಯಾವಾಗಲೂ ಪ್ರಶಾಂತವಾಗಿದ್ದರೆ ಸರಿಯಾಗಿ ವಿಚಾರ ಮಾಡ್ತೀವಿ. ಆ ಸರಿಯಾಗಿ ವಿಚಾರ ಮಾಡಿದಾಗ ನಾವು ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದು ಸ್ಪಷ್ಟತೆ ನಮಗೆ ಕಷ್ಟ. ಬರುತ್ತೆ. ಹೌದು. ಇಲ್ಲ ಅಂತಂದ್ರೆ ಆ, ತಪ್ಪನ್ನೇ ಸರಿ ಅಂತ ಅನ್ಕೊಳ್ತೀವಿ, ಸರಿನೇ ತಪ್ಪು ತಪ್ಪು ಅನ್ಕೊಂಡ್ಬಿಡ್ತೀವಿ ಅಲ್ವಾ? ನಿರ್ಧಾರ ಸರಿಯಾಗಿರಲ್ಲ. ಹೌದು. ನೆಕ್ಸ್ಟ್ ಪ್ರಶ್ನೆ ವೀಣಾ ಅವರಿಗೆ. ಸನಾತನ ಕುಲಧರ್ಮ ಯಾವುದು? ಇದು ನೋಡ್ತೀರಾ? ಇದು ಓದ್ಲಾ ಮೇಡಮ್? ರಾಜವಂಶವು ಓದಿ ಮತ್ ಅದೇ ಮತ್ತೆ ರಾಜವಂಶವು ಜೊತೆಗೆ ನಾಶವಾದಾಗ ಅದರ ಅದರ ಗೂಢಾರ್ಥವನ್ನು ಸಹ ಹೇಳ್ಬೇಕು. ಆ, ರಾಜವಂಶವು ನಾಶವಾದಾಗ ಅದರ ಸಂಪ್ರದಾಯಗಳು ನಾಶವಾಗುತ್ತವೆ ಮತ್ತು ಕುಟುಂಬದ ಉಳಿದವರು ಅಧರ್ಮದಲ್ಲಿ ತೊಡಗುತ್ತಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ವಂಶಗಳು ಯುದ್ಧದ ಪರಿಣಾಮ ಏನು? ಯುದ್ಧ ಆದಾಗ ಎಲ್ಲ ಆ, ಎಲ್ಲರೂ ಸತ್ತು ಹೋಗ್ತಾರೆ, ಅದು ವಂಶ ಗಂಡಸರು ಸತ್ತು ವಂಶಸ್ಥರು ಹೋಗ್ತಾರೆ ಅಲ್ವಾ ಹೆಚ್ಚಾಗಿ. ಆವಾಗ ಹ್ಮ್ ಏನಾಗುತ್ತೆ? ಸ್ತ್ರೀ ಸಂಪ್ರದಾಯ ಅಬಲೆಯರಾಗ್ತಾರೆ, ಎಲ್ಲ ಸ್ತ್ರೀಯರು ಆಗ್ತಾರೆ. ಅಬಲೆಯರಾಗ್ತಾರೆ. ಅಬಲೆಯರಾದಾಗ ಅವರು ಶೋಷಣೆಗೆ ಒಳಗಾಗ್ಬಹುದು. ಆ, ಈ ತರ ಅನಾಹುತಗಳೇ ಎಲ್ಲ ನಮ್ಮ ಸಂಸ್ಕೃತಿ ನಮ್ಮ ಇದು ಸಂಪ್ರದಾಯ. ಸನಾತನ ಧರ್ಮ ಅಂತ ಇಲ್ಲಿ ಹೇಳ್ತಾರೆ, ಕುಲಧರ್ಮ ಅಂತ ಹೇಳ್ತಾರೆ. ಹ್ಮ್ ಕುಲಧರ್ಮ ಯಾವುದು? ಸನಾತನ ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೇನು ಮೊದಲು? ಹ್ಮ್ ಧರ್ಮ ಅನ್ನೋದ್ರಿಂದ ನೀವು ಕುಲಧರ್ಮ ಸನಾತನ ಧರ್ಮ ಅನ್ನೋದನ್ನ ನೀವು ವಿವರಿಸ್ತೀರಾ? ಕುಲಧರ್ಮ ಅಂದ್ರೆ ನಾವು ಆ ಆ ಕುಲದಲ್ಲಿ ಇವ್ರದ್ದು ಈ ಆ, ಈ ಕೌರವರು ಪಾಂಡವರದು ಒಂದು ಧರ್ಮ ಅಂತ ಇರುತ್ತೆ. ಆ ಕುಲಧರ್ಮ ಅಂದ್ರೆ ಅವರ ವಂಶಸ್ಥರು ಮಾಡ್ಕೊಂಬಂದಂತ ಧರ್ಮನ ಈ ಅವರು ಕ್ಷತ್ರಿಯರಲ್ಲ, ಕ್ಷತ್ರಿಯರದ್ದು ಒಂದು ಧರ್ಮ ಅಂತ ಇರುತ್ತೆ. ಆ ಧರ್ಮನ ಪಾಲಿಸ್ಕೊಂಬರದೆ ಅವ್ರದ್ದು ಕುಲಧರ್ಮ. ಸನಾತನ ಧರ್ಮ ಅಂದ್ರೆ ಅದು ಹಿಂದಿನಿಂದ ಪಾಲಿಸ್ಕೊಂಡ್ ಬಂದಿರ್ತಾರಲ್ಲ, ಆ ಅದು ಸನಾತನ ಧರ್ಮ ಅಂತ ನಾನು ಅನ್ಕೊಂಡಿದ್ದೀನಿ. ಹ್ಮ್. ಹ್ಮ್ ಅದು ಅದರಿಂದ ಇವಾಗ ಆ ಅದ್ರಿಂದ ಹೇಗೆ ನಷ್ಟ, ಇವ್ರೇನಾದ್ರು ಆ ಕುಲಧರ್ಮ ಎಲ್ಲ ಆ, ನಷ್ಟ ಆದಾಗ, ನಾಶ ಆದಾಗ ಹ್ಮ್ ಸಮಾಜಕ್ಕೆ ಅದರ ಘೋರ ಏರ್ಪೇರುಂಟಾಗುತ್ತೆ ಪರಿಣಾಮ ಉಂಟಾಗತ್ತೆ. ಸಮಾಜದಲ್ಲಿ. ಅದು ಹ್ಮ್ ಸಮಾಜವೂ ಸಹ ಹಾಳಾಗುತ್ತೆ ಅನ್ನೋದನ್ನ ಹಾಳಾಗುತ್ತೆ. ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಹಾಳಾದ್ರೆ ಆ ಮನೆ ಹಾಳಾಗೋಗುತ್ತೆ, ಮನೆ ಹ್ಮ್ ಹಾಳಾಗೋದ್ರೆ ಅಲ್ಲಿ ಸಮಾಜವೇ ಹಾಳಾಗೋಗ್ಬಿಡುತ್ತೆ. ಹ್ಮ್ ಹಾಗೆಲ್ಲ ಆಗೋದು ತಪ್ಪು. ಇದು ತುಂಬಾ ಅಧರ್ಮವಾದದ್ದು ಅಂತಂದ್ಬಿಟ್ಟು ಅವನ ಮನಸ್ಸಿಗೆ ಬರ್ತಾ ಇದೆ. ಧರ್ಮ ಅಂತಂದ್ರೆ ಆ, ಅದು ಯಾವುದಕ್ಕೂ ಒಂದೊಂದಕ್ಕೂ ಸಹ ಒಂದೊಂದು ಧರ್ಮ ಇರುತ್ತೆ. ಇವಾಗ ನೀವು ಹೇಳಿದ್ದು ಸರಿನೇ ಇದೆ. ಅವರು ಕುಲಧರ್ಮ ಮತ್ತೆ ಅರ್ಜುನನ ಧರ್ಮನೂ ಒಂದು ಬೇರೆಯಾಗಿರುತ್ತೆ. ಅವರು ಕ್ಷತ್ರಿಯರು ಅಲ್ವಾ? ಕುಲಧರ್ಮ ನಾಶ ಆಗತ್ತೆ ಅಂತಂದ್ರೆ ಅವನು ಎಲ್ಲರನ್ನೂ ರಕ್ಷಣೆ ಮಾಡಬೇಕು, ಪ್ರಜೆಗಳನ್ನ ರಕ್ಷಣೆ ಮಾಡೋದೇ ಅವನ ಧರ್ಮ ಆಗಿರುತ್ತೆ. ಎಲ್ಲಿ ಅಧರ್ಮ ಇದೆಯೋ ಅದನ್ನ ನಾಶ ಮಾಡಬೇಕು, ಅವನು ಅದನ್ನ ಎತ್ತಿ ಇಡಬೇಕು. ಆದ್ರೆ ಅದರ ಸೋಗಿನಲ್ಲಿ ಅವನು ಹೇಳ್ತಾ ಇದ್ದಾನೆ, ನನ್ನ ಮನೆ ಎಲ್ಲ ಹಾಳಾಗೋಗುತ್ತೆ, ಅದರಿಂದ ಧರ್ಮ ಹಾಳಾಗೋಗುತ್ತೆ ಅಂತ. ಇವಾಗ ನೋಡಿದ್ರೆ
ಇದೆಲ್ಲ ಹಾಳಾಗ್ತಾ ಇರೋದು ಎದುರಾಳಿಗಳ ಒಂದು ಆ, ದೌರ್ಜನ್ಯದಿಂದ ಎಲ್ಲ ಸಮಾಜವು ಹಾಳಾಗ್ತಾ ಇದೆ. ಅದಕ್ಕೋಸ್ಕರ ಅವರನ್ನು ಸೆದೆ ಬಡಿದು ಅವನ ಧರ್ಮ ಸಂಸ್ಥಾಪನೆಯನ್ನು ಮಾಡಬೇಕು. ಒಬ್ಬ ಉತ್ತಮವಾದ ಆಡಳಿತಗಾರ ಇದ್ದಾಗ ಎಂಥ ಸಮಾಜವನ್ನೇ ಆಗಲಿ ಅವನು ತಿದ್ದಿ ಸರಿಯಾಗಿ ನಿಲ್ಲಿಸ್ಬೋದು, ಎಲ್ಲರಿಗೂ ಆಶ್ರಯದಾತನಾಗಿ ನಿಲ್ಲಬಹುದು. ಆದರೆ ಅವನು ಯೋಚನೆ ಮಾಡ್ತಾ ಇರೋದು ಬೇರೆ ರೀತಿಯೇ ಆಗಿದೆ. ಅವನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಅವನ ನಿಜವಾದ ಧರ್ಮವನ್ನು ಅವನು ಯೋಚನೆ ಮಾಡ್ತಾ ಇಲ್ಲ ಅಲ್ವಾ? ಹ್ಮ್ ಹೌದು, ಅವನು ಕ್ಷತ್ರಿಯ ಧರ್ಮ ಯುದ್ಧದಲ್ಲಿ ತೊಡಗಿಸ್ಕೊಳ್ಳೋದು. ಆದ್ರೆ ಅವನು ಈ ಇವ್ರನ್ನೆಲ್ಲ ನೋಡಿ, ಆ ಯುದ್ಧ ಭೂಮಿ ಎಲ್ಲ ನೋಡಿ, ಆ ಯುದ್ಧ ಭೂಮಿಲಿ ಕೌರವರನ್ನೆಲ್ಲ ನೋಡಿ ಅವನಿಗೆ ಸ್ವಲ್ಪ ಆ ಕಡೆ ಈ ಕಡೆ ಮನ್ಸು, ಅವನ್ ಬಂದಿದ್ದ ಧರ್ಮನೇ ಬೇರೆ. ಅವನು ಯುದ್ಧ ಮಾಡಕ್ಕೆ ಅಂತಾನೆ ಆ ರಂಗಭೂಮಿಗೆ ಬಂದು ಅಲ್ಲಿ ಅವನು ಆ ಜನ ಎಲ್ಲ ಅವ್ರನ್ನೆಲ್ಲ ನೋಡಿ, ಈಗ ಅವ್ರ ಗಂಡಸ್ರುಗಳ್ದು ಎಂಟಿದಿರಲ್ಲ ಆ ಅದೇ ಇದಾಗ್ತಾರೆ, ವಿಧವೆಯರಾಗ್ತಾರೆ. ಆ ಒಂದು ಕುಟುಂಬ ಹಾಳಾದ್ರೆ ಒಂದು ಸಮಾಜನೇ ಹಾಳಾದಾಗೆ. ಒಂದೊಂದು ಕುಟುಂಬನೂ ಹಾಳಾಗ್ತಾ ಹೋದ್ರೆ ಸಮಾಜ ಭೂಗತ ಆಗ್ಬಿಡುತ್ತೆ. ಇದರಿಂದ ಅನಾಹುತಗಳೇ ಜಾಸ್ತಿನ ಹೊರ್ತು ನಮ್ಮ ಅನಾಹುತಗಳೇ ಜಾಸ್ತಿ ಹೊರ್ತು ಇದರಿಂದ ಉಪಯೋಗ ಏನೂ ಇಲ್ಲ ಅಂತ ಒಂದು ಕಡೆ ಯೋಚಿಸ್ತಾ ಇರ್ತಾನೆ ಅರ್ಜುನ. ಆಮೇಲೆ ಕೃಷ್ಣ ಅವ್ರಿಗೆ ತಿಳಿ ಹೇಳ್ತಾರೆ, ಈಗ ಸದ್ಯದಲ್ಲಿ ಅವರು ಅವರ ಧರ್ಮನ ಪಾಲ್ಸದ ಬೇಡವಾ, ಕ್ಷತ್ರಿಯ ಧರ್ಮನ ಅನ್ನೋದು ಅವ್ರ ತಲೆನಲ್ಲಿ ಬರುತ್ತೆ, ಅರ್ಜುನ ತಲೆನಲ್ಲಿ ಕ್ಷತ್ರಿಯ ಡೋಲಾಯಮನ ಧರ್ಮ ಸ್ಥಿತಿನಲ್ಲಿ. ಪಾಲಿಸ್ಬೇಕು ಅನ್ನೋದು ಬಂದಿಲ್ಲ. ಅವನು ಹಾ ನಾನ್ ಮಾಡ್ತಾ ಇರೋದು ಇನ್ನೂ ಬಂದಿಲ್ಲ. ಯುದ್ಧ ಮಾಡಿದ್ರೆ ಹೌದು, ತಪ್ಪು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ತಪ್ಪು ಅಂತ ಹೌದು ಹೌದು ಯೋಚನೆ ಮಾಡ್ತಾ ಇದ್ದಾರೆ. ಆಯ್ತು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಸಂಧ್ಯಾಜಿ, ನೆಕ್ಸ್ಟ್ ಕ್ವಶನ್ ನೀವು ನೋಡ್ಬೋದಾ? ಆ, ಧರ್ಮದ ನಾಶದಿಂದ ಕುಲಗಳಲ್ಲಿ ಪಾಪ ಅಧಿಕ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಬೇರೆ ಒಂದೊಂದಲ್ಲ, ಏನೇನೋ ಬರುತ್ತೆ ತಲೆಗೆ. ಹೌದು. ಅಂದ್ರೆ ಕುಲಕ್ಷಯ ಆದ್ರೆ ಬಹುಕಾಲದಿಂದ ಬಹಳ ದಿನದಿಂದ ಬಂದಿರುತ್ತಲ್ಲ ನಮ್ಮ ಕುಲಧರ್ಮ, ಅದು ನಾಶ ಆಗುತ್ತೆ. ಧರ್ಮ ಇಲ್ಲದೆ ಇದ್ರೆ ಕುಲನೇ ಅಧರ್ಮವನ್ನು ಹೆಚ್ಚಾಗ್ಬಿಡತ್ತೆ ಅದರಲ್ಲಿ ಅಂತ. ಅಂದ್ರೆ ಈಗ ಕ್ಷತ್ರಿಯ ಸಮಾಜದಲ್ಲಿ ತನ್ನ ಕುಲಧರ್ಮ ಏನು ಅಂದ್ರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕನಾಗಿ ಹೋಗ್ಬೇಕಾಗಿರತ್ತೆ. ಅಂದ್ರೆ ಒಬ್ಬ ಕ್ಷತ್ರಿಯನಾದವನು ಎಲ್ಲರನ್ನ ರಕ್ಷಿಸ್ಬೇಕಾದದ್ದು ಅವನ ಕರ್ತವ್ಯ. ಯಾರು ಏನೇ ತಪ್ಪು ಮಾಡಿದ್ರು ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಸಮಾಜದಲ್ಲಿ ಒಂದು ಸುವ್ಯವಸ್ಥೆಯನ್ನು ಜಾರಿಗೆ ತರಬೇಕು. ಅವನ್ ಕರ್ತವ್ಯ. ಕ್ಷತ್ರಿಯನಾಗಿ ರಾಜನಾದ ಕರ್ತವ್ಯ ಆಡಳಿತವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ಕೊಂಡು ಹೋಗ್ಬೇಕು. ಇದರಿಂದ ಆ ಈ ಬ್ರಾಹ್ಮಣರಿಗೆ ಎರಡನೇ ಹಂತಕ್ಕೆ ಬಂದಾಗ ನಾವು ಬ್ರಾಹ್ಮಣರು ಪೂಜಾ ಪುನಸ್ಕಾರ ಇವುಗಳನ್ನೆಲ್ಲ ನಿರ್ವಿಘ್ನವಾಗಿ ನಡೆಸ್ಕೊಂಡು ಹೋಗಕ್ಕೆ ಅನುಕೂಲ ಆಗುತ್ತೆ. ಯಾವಾಗ ನಾವು ಧರ್ಮ ಕರೆಕ್ಟ್ ಆಗಿ ನಡ್ಕೊಂಡು ಹೋದಾಗ ಅದನ್ನ ನೆಚ್ಕೊಂಡಿದ್ದಂತ ಜನಗಳು ಸಹ ಅದರಲ್ಲಿ ಸರಿಯಾದ ರೀತಿನಲ್ಲಿ ಇರ್ತಾರೆ. ವರ್ತಕನಾದವನು ಅವನ್ ವ್ಯವಹಾರ ಅವ್ನ್ ಮಾಡ್ಕೊಂಡು ಹೋಗ್ಬೋದು, ಶೂದ್ರನಾದವನು ಅವನ್ ಕೆಲಸ ಕಾರ್ಯಗಳನ್ನ ಅವನು ನಿರ್ವಹಿಸ್ಕೊಂಡು ಹೋಗ್ಬೋದು. ಕ್ಷತ್ರಿಯ ಯಾವಾಗ ತನ್ನ ಶಕ್ತಿಯನ್ನ ಕಳ್ಕೊಂಡ್ ಬಿಡ್ತಾನೋ ಸಮಾಜದಲ್ಲಿ ಬಿಗಿ ತಪ್ಪೋಗ್ಬಿಡುತ್ತೆ. ಬಿಗಿ ತಪ್ಪೋಗ್ಬಿಟ್ಟು ಏನಾಗ್ಬಿಡುತ್ತೆ, ಎಲ್ಲರೂ ತಮ್ಮ ಅದನ್ನ ದುರುಪಯೋಗ ಪಡಿಸ್ಕೊಂಡು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಅವಾಗ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ. ಇದನ್ನೇ ಹೇಳ್ತೀವಿ, ಒಂದು ಒಳ್ಳೆ ರೀತಿನಲ್ಲಿ ಪ್ರಪಂಚ ಸರಿಯಾಗಿ ನಡ್ಕೊಂಡು ಹೋಗ್ತಿದೆ ಅಂದಾಗ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಿದ್ಯಪ್ಪ ಅಂತ ನಾವ್ ಈಗ್ಲೂ ಕೇಳ್ತೀವಿ. ಆತರ ಯಾವಾಗ ರಾಜ ಒಂದು ಕುಟುಂಬದ ಯಜಮಾನ ಆಗಿರ್ಬೋದು, ದೇಶದ ರಾಜ ಆಗಿರ್ಬೋದು, ಒಂದು ಸಂಸ್ಥೆಯ ಅಧಿಕಾರಿ ಅಧ್ಯಕ್ಷ ಆಗಿರ್ಬೋದು, ಯಾವಾಗ ಅವನು ತನ್ನ ಕರ್ತವ್ಯವನ್ನು ಸರಿಯಾದ ರೀತಿ ನಡೆಸ್ಕೊಂಡು ಹೋಗ್ತಿರ್ತಾನೋ ಅವಾಗ ಸಮಾಜ ಸುವ್ಯವಸ್ಥೆ ಆಗಿರುತ್ತೆ. ಅದು ಅಳಿ ತಪ್ಪದ ಬಂದಾಗ ಸಮಾಜದಲ್ಲಿ ಯಾವುದೇ ಒಂದು ಅನ್ಯಾಯ ಅಕ್ರಮಗಳು ಹೆಚ್ಚುತ್ತಾ ಹೋಗುತ್ತೆ. ಈಗ ಒಂದು ಸ್ತ್ರೀಗೂ ಆದ್ರೂ ಅಷ್ಟೇನೆ, ಒಬ್ಬ ಕಳ್ಳಕಾಕರಿಗಾದ್ರೂ ಅಷ್ಟೇನೆ, ಇಲ್ಲಿ ಕಳ್ಳಕಾಕರನ್ನ ಹಿಡಿದು ನಾವು ಶಿಕ್ಷಿಸ್ತಾ ಬಂದಾಗ ಸಮಾಜ ಸುವ್ಯವಸ್ಥೆಯಲ್ಲಿ ನಡ್ಕೊಂಡು ಹೋಗುತ್ತೆ. ಸ್ತ್ರೀಗೆ ಒಂದು ಬಲ ಬರುತ್ತೆ. ಆಗ ಸ್ತ್ರೀ ಧರ್ಮ ಅನ್ನೋದು ಒಂದಿರುತ್ತೆ. ಆ ಸ್ತ್ರೀಯು ಸಹ ತನ್ನ ಕುಟುಂಬನ ಕರೆಕ್ಟ್ ಆದ ರೀತಿಯಲ್ಲಿ ನಿರ್ವಹಿಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಯಾವಾಗ ಇಲ್ಲಿ ಹಳಿ ತಪ್ತಾ ಬಂದ್ ಇವ್ನು ಹೇಳೋದೇನೋ, ನಮ್ಮ ಅರ್ಜುನ ಹೇಳೋದು, ಯುದ್ಧದಲ್ಲಿ ನಾವ್ ಯಾವಾಗ ನಮ್ಮ ಕುಲಬಾಂಧವರನ್ನ ಕೊಂದು ಬಿಡ್ತೀವೋ ಆವಾಗ ಆ ಕುಲಬಾಂಧವರು ಮತ್ತೆ ಸೈನಿಕರು ಮಿತ್ರರು ಎಲ್ಲರನ್ನು ಕೊಂದಾಗ ಪುರುಷ ನಾಶ ಆಗ್ಬಿಡ್ತಾನೆ,
ಸ್ತ್ರೀಯರು ಹೆಚ್ಚಾಗ್ತಾರೆ. ಯಾವಾಗ ಪುರುಷ ಇರಲ್ವೋ ಕುಟುಂಬದಲ್ಲಿ ಸ್ತ್ರೀಗೆ ಬಲ ಇರಲ್ಲ. ಕುಟುಂಬಕ್ಕೆ ಒಬ್ಬ ಪುರುಷನೇ ಬೆಂಬಲವಾಗಿ ನಿಂತ್ಕೊಂಡು ಇಡೀ ಕುಟುಂಬವನ್ನಾಗ್ಲಿ ರಾಜ್ಯವನ್ನಾಗ್ಲಿ ರಕ್ಷಿಸ್ಬೇಕಾಗಿರುತ್ತೆ. ಯಾವಾಗ ಪುರುಷರ ಸಂಖ್ಯೆ ಕಡಿಮೆ ಆಗ್ತಾ ಬಂತೋ ಸ್ತ್ರೀಯರು ಅಧರ್ಮದ ಕಡೆಗೆ ಹೋಗ್ಬೇಕಾಗತ್ತೆ. ಅವ್ರನ್ನ ರಕ್ಷಿಸ್ಕೊಳಕ್ಕೆ ಅವರು ಅನ್ಯ ಮಾರ್ಗವನ್ನ ಹಿಡಿತಾರೆ. ಅವಾಗ ಅನ್ಯ ಮಾರ್ಗ ಹಿಡಿದಾಗ ದೇಶದಲ್ಲಿ ಸುವ್ಯವಸ್ಥೆ ಇಲ್ದಂಗಾಗಿ ಒಳ್ಳೆ ಸಂತಾನಗಳು ಇಲ್ದಂಗಾಗಿ ಆ ಅದು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಾಗ್ಬಿಡತ್ತೆ. ಆ ತರ ಸುವ್ಯವಸ್ಥೆ ಅದೇ. ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ. ಅದಕ್ಕೆ ಆಗ್ದಂಗ್ ನೋಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾನೆ. ಅರ್ಜುನ ಕೃಷ್ಣನಿಗೆ ಹೇಳ್ತಾ ಬರ್ತಾರೆ. ಇದು ಆದಿ ದೈವಿಕವಾಗಿ ಆಯ್ತು, ಆದಿ ಭೌತಿಕವಾಗಿಯೂ ಆಯ್ತು. ಇನ್ನು ನಾವು ಆಧ್ಯಾತ್ಮಿಕವಾಗಿ ಹೇಳುವಾಗ ಇದನ್ನೇ ಈಗ ದೇವರು ನಮ್ಗೆ ಈಗ ನಾವು ಹೇಳ್ತೀವಿ ನಮ್ಮಲ್ಲಿರ್ತವಂತ ಭಗವಂತ ನಮ್ ಈ ಶರೀರ ಕೊಟ್ಟ. ಶರೀರದಲ್ಲಿ ನಮ್ಗೆ ಈ ನಮ್ಮ ಪಂಚ ಈ ಕೈ ಕಣ್ಣು ಪಂಚೇಂದ್ರಿಯಗಳೇನಿದೆ ಇವುಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತ ನಮಗ್ ಭಗವಂತ ಏನಕ್ ಕೊಟ್ಟ. ಈಗ ಅದನ್ನ ನಾವೊಂದು ಹಾಡನ್ ರೂಪದಲ್ಲೂ ಹೇಳಿದ್ವು ಹಿಂದೆ. ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದನ್ನ ಯಾಕೆ ಎತ್ತುವೆ ಹೊಡಿಯೋಕಂತ ಅಂತಾನು ಹೇಳ್ತಾರೆ. ಹಂಗೆ ನಾವು ಇವು ಕೈ, ಕಣ್ಣು, ಕಾಲು, ಕಿವಿ ಇವುಗಳನ್ನೆಲ್ಲ ಒಳ್ಳೆ ಕಾರ್ಯಗಳಿಗೆ ಬೆಳೆಸ್ಕೊಳ್ತಾ ಹೋಗ್ಬೇಕು. ಈ ಪಂಚ ಪಾಂಡವರು ಅಂದ್ರೆ ಇಲ್ಲಿ ನಮ್ಗೆ ಈ ಪಂಚೇಂದ್ರಿಯಗಳು ಅಂತ ತಿಳ್ಕೊಳ್ಳೋಣ. ಅವುಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಅವುಗಳನ್ನ ಒಳಮುಖವಾಗಿ ತಗೋಬೇಕು. ಅಂದ್ರೆ ಕೈಗಳನ್ನ ಉಪಯೋಗಿಸಿ ಒಳ್ಳೆ ಕರ್ಮಗಳನ್ನ ಮಾಡ್ಬೇಕು. ಮತ್ತೆ ಕಣ್ಣುಗಳನ್ನು ಉಪಯೋಗಿಸಿ ಒಳ್ಳೆ ಈಗ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು, ಕಿವಿಗಳಿಂದ ಒಳ್ಳೆಯ ಜ್ಞಾನವನ್ನ ಪಡೆದುಕೊಳ್ಳೋದು. ಈ ರೀತಿ ನಾವು ಉಪಯೋಗಿಸ್ಕೊಂತ ಬಂದಾಗ ನಮ್ಮ ಪಂಚೇಂದ್ರಿಯ ಒಳಮುಖಕ್ಕೆ ಹೋಗ್ತೀವಿ ನಾವು. ಒಳಮುಖ ಅಂದ್ರೆ ಅಲ್ಲಿ ನಾವು ಪಾಂಡವರನ್ನ ಕಾಣ್ತೀವಿ. ಆ ಮನಸ್ಸು ಹೊರಮುಖವಾದಾಗ ಕೌರವರು ಬಂದ್ಬಿಡ್ತಾರೆ. ಅಲ್ಲಿ ಎಲ್ಲ ಕೆಟ್ಟ ಗುಣಗಳು ಬರುತ್ತೆ. ಅದ್ ಹಾಕ್ದಂಗೆ ನಾವು ಧ್ಯಾನ ಮಾರ್ಗ ಕೂತ್ಕೊಂಡಾಗ ನಮ್ಮ ಮನಸ್ಸನ್ನ ಒಳಮುಖಕ್ಕೆ ತಗೊಂಡು ಎಲ್ಲ ಸತ್ಕರ್ಮಗಳನ್ನ ಮಾಡ್ತಾ ಇದು ನಮ್ಮ ಧರ್ಮ ಆಗ್ಬೇಕು. ನಮ್ಮ ಧರ್ಮ ಒಳ್ಳೆ ಕಡೆಗೆ ಹೋಗ್ಬೇಕು, ಒಳ್ಳೆ ಮನಸ್ಸನ್ನ ಇಟ್ಕೋಬೇಕು, ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಕೆಟ್ಟದ್ರ ಕಡೆ ಗಮನ ಕೊಟ್ಟಾಗ ನಮ್ಮಲ್ಲೂ ಸಹ ಕೌರವರು ಪಾಂಡವರು ಅನ್ನೋದು ಏನಿದೆ ನಮ್ಮಲ್ಲಿ ಬಹಳಷ್ಟು ಇದನ್ನ ನಮ್ಗೆ ಪ್ರಭುಜಿ ಪದೇ ಪದೇ ಹೇಳ್ತಾ ಬಂದಿದ್ದಾರೆ. ಎಲ್ಲಾ ಮಹಾಭಾರತದ ಎಲ್ಲಾ ಪಾತ್ರಗಳು ನಮ್ಮೊಳಗೆ ಇವೆ. ಅವನ್ನ ಗುರುತಿಸ್ಕೊಳ್ಳೋದನ್ನ ನಾವು ಮೊದಲು ಕಲಿಬೇಕು. ಕಲ್ತು ಯಾವುದು ಸರಿ ತಪ್ಪು ಅನ್ನೋದ್ರ ಕಡೆಗೆ ನಮ್ಮ ಗಮನ ಹೋಗ್ಬೇಕು. ಅವಾಗ ನಮ್ ಧರ್ಮ ನಾಶ ಆಗದೇನೆ ನಮ್ಮ ಧರ್ಮವೂ ಒಂದಿದೆಯಲ್ಲ, ಮಾನವ ಧರ್ಮ ಅನ್ನೋದೊಂದಿದೆಯಲ್ಲ, ನಾವು ಆ ಮಾನವ ಧರ್ಮವನ್ನು ಸರಿಯಾದ ರೀತಿ ನೆರವೇರಿಸ್ಕೊಂಡು ಹೋದಾಗ ಪಾಪಗಳು ಹೆಚ್ಚಾಗದೇನೆ ಪುಣ್ಯ ಕಾರ್ಯಗಳು ಹೆಚ್ಚಾಗತ್ತೆ. ಅವಾಗ ಸುವ್ಯವಸ್ಥೆ ಆಗತ್ತೆ. ನಮ್ಮಲ್ಲೂ ಒಳ್ಳೆಯ ಪರಿಣಾಮಗಳು ಬೀರ್ತಾ ಬರುತ್ತೆ ಇದ್ರ ಫಲ ಅಂತ ಹೇಳ್ತಾರೆ ಅಮ್ಮ. ತುಂಬಾ ಸೊಗಸಾಗಿ ಹೇಳಿದ್ದೀರಾ. ಧನ್ಯವಾದಗಳು ಸಂಧ್ಯಾಜಿ. ಮುಂದಿನ ಪ್ರಶ್ನೆಯನ್ನು ನೀವು ಅಟೆಂಪ್ಟ್ ಮಾಡಿದ್ದೀರಾ. ಆಗ್ಲಿ, ಬೇರೆಯವರು ಏನಾದ್ರು ಹೇಳ್ತಾರ ಕೇಳೋಣ. ಲಕ್ಷ್ಮೀಜಿ ಮತ್ತೆ ಬಂದಿದ್ದೀರಾ ನೀವು? ಲಕ್ಷ್ಮಿ ಕಾಣಿಸ್ತಾ ಇಲ್ಲ. ಪ್ರಿಯಾಂಕಾಜಿ ನೀವು ಏನಾದ್ರು ಹೇಳ್ತೀರಾ? ಸುಜಿ ಅವರು ಹೇಳ್ತಾನೆ, ಅರ್ಜುನ ಪಾಪ ಆಗೋದ್ರಿಂದ ಓಕೆ ಪಾಪ ಅಧಿಕ ಆಗೋಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಹಾಗೆ ಹೇಗಾಗುತ್ತೆ, ಅವನು ಏನಂತ ಹೇಳ್ತಾ ಇದ್ದಾನೆ, ಯಾವ್ದು ಕಾರಣಕ್ಕೋಸ್ಕರ ಪಾಪ ಅಧಿಕ ಆಗುತ್ತೆ, ಅದರಿಂದ ಏನು ಸಮಾಜದ ಮೇಲೆ ಪರಿಣಾಮಗಳು ಬೀರುತ್ತೆ ಅಂತ ಹೇಳ್ತಾ ಇದ್ದಾನೆ. ಈವರೆಗೂ ಹೇಳಿರೋ ನಮ್ ಗೆಳತಿಯರ್ದೆಲ್ಲ ಅದ್ರದ್ದೆಲ್ಲ ಫಾಲೋ ಮಾಡ್ತಿದ್ದ, ಅದ್ರದ್ದೆಲ್ಲ ಮುಂದಿನ ಒಂಚೂರೆ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಸಂಜೆ ಅವರೆಲ್ಲ ಹೇಳಿದ್ದಾಗಿದೆ. ಹೇಳ್ಬಿಟ್ಟಿದ್ದಾರೆ. ನೀವೇನಾದ್ರೂ ಆಡ್ ಮಾಡೋದಿದ್ರೆ ಆಡ್ ಮಾಡಿ. ಆಡ್ ಮಾಡೋದಿಲ್ಲ, ಜಸ್ಟ್ ಒಂದು ಹೇಳ್ತೆ ಅಷ್ಟೇ. ಪಾಪಗಳು ಅವನು ಹೇಳ್ತೇನೆ ನಾನು, ಅವನ ಕುಲಧರ್ಮನ್ ಬಿಟ್ಬಿಟ್ಟು ಅದೊಂದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿರ್ತಾನ ಅವನು. ಅದನ್ನೇನು ಅವನ್ ಕುಲದ ಅವ್ನು ಮರ್ತೇ ಬಿಟ್ಟಿರ್ತಾನೆ. ಆವಾಗ ಅದರಿಂದ ಏನಾಗತ್ತೆ ಅಂದ್ರೆ ಸ್ತ್ರೀಯರಿಗೆಲ್ಲ ಒಂಟಿ ಆಗೋಗ್ತಾರೆ. ಅದನ್ನ ಬೇರೆ ಪುರುಷರು ಅದನ್ನ ಇದನ್ನ ತಗೊಂಡು ಅವ್ರಿಗೆ ಅವ್ರು ಬೇರೆ ಕುಲಕ್ ಹೋದಾಗ, ಬೇರೆ ವರ್ಣಕ್ ಹೋದಾಗ ಅಲ್ಲಿ ಬರೋ ಮಕ್ಳೆಲ್ಲ ಇದ್ರದ್ದೇನು ಅವ್ರದ್ದೇನು ಸಂಪ್ರದಾಯ ಎಲ್ಲ ಗೊತ್ತಿರಲ್ಲ. ಅದರಿಂದ ಏನಾಗತ್ತೆ, ಅವರು ನರ್ಕಕ್ ಹೋಗ್ತಾರೆ.
ಯಾತಕ್ ಹೋಗ್ತಾರಿಂದ ಪಿತೃಗಳಿಗೆ ಕಾರ್ಯ ಮಾಡ್ಬೇಕು, ಅದೆಲ್ಲ ಅವ್ರಗಳಿಗೆ ಅದೆಲ್ಲ ಗೊತ್ತಿರಲ್ಲ ಬೇರೆ ವರ್ಣಕ್ ಹೋದಾಗ. ಸೊ ಅದ್ರಿಂದ ಅವ್ರಿಗೆ ಆಮ್ ಸಮಾಜದಲ್ಲೂ ಬೇರೆ ಬೇರೆ ಅವ್ರದ್ದು ಕರೆಕ್ಟ್ ಆಗಿ ಮಾಡೋಲ್ಲ, ಬೇ ಅವ್ರ ಧರ್ಮಕ್ಕೆ ಏನ್ ಬೇಕೋ ಅದನ್ನ ಮಾಡಲ್ಲ. ಅದರಿಂದ ಪಾಪಗಳು ಜಾಸ್ತಿ ಆಗ್ತಾ ಹೋಗ್ಬಿಟ್ಟು ಅವರೆಲ್ಲ ನರ್ಕಕ್ ಹೋಗ್ತಾರೆ ಅಂತ. ಸರಿ ಸುಜಾಜಿ, ಮತ್ತೆ ಯಾರಾದರೂ ಹೇಳ್ತಾರ ನೋಡೋಣ. ವರ್ಣಸಂಕರ ಅಂದ್ರೆ ಏನು, ಅದರ ಪರಿಣಾಮ ಏನು ಅನ್ನೋದನ್ನ ಮುಂದೆ ಯಾರನ್ನಾದ್ರೂ ಕೇಳೋಣ. ಸಾವಿತ್ರಿಜಿ ನೀವು ಹೇಳ್ತೀರಾ? ಎಲ್ಲಾ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ವರ್ಣಸಂಕರ ಅಲ್ಲ, ಅಂತಂದ್ರೆ ವರ್ಣಸಂಕರ ಏನು ಯಾರು ಹೇಳಿಲ್ಲ, ಹೇಳಿ. ಅಂದ್ರೆ ಅದೇ ಇವ್ರು ಕ್ಷತ್ರಿಯರನ್ನ ಅವ್ರ ಕುಲದವ್ರನ್ನ ಮದ್ವೆ ಆಗ್ತಾರೆ. ಬೇರೆ ಇವಾಗ ವರ್ಣ ಸಂಕರ ಆಗೋದ್ರೆ ಈ ಯುದ್ಧದಲ್ಲಿ ಎಲ್ಲಾ ನಷ್ಟ ಆಗೋಗ್ಬಿಟ್ಟು ಅವರು ಆ ಗಂಡಸರು ಆ ವಂಶಸ್ಥರೆಲ್ಲ ಹೊಟ್ಟೋದ್ಮೇಲೆ ಬರೀ ಹೆಂಗಸರು ಉಳ್ಕೊಂಡಾಗ ಅವರು ಬೇರೆ ಜಾತಿಯನ್ನ ಇದು ಮಾಡಿದಾಗ, ಬೇರೆ ವರ್ಣ ಕುಲದವ್ರನ್ನ ಮಾಡಿದಾಗ ಆವಾಗ ಸಂಕರ ಆಗತ್ತೆ. ಇವ್ರದೊಂದು ಕುಲ ಅವ್ರದೊಂದು ಕುಲ ಇರತ್ತಲ್ವಾ, ಇವರು ಕುಲ ಬೇರೆ ಇರತ್ತೆ ಅವರೆಲ್ಲ ಹೇಳಿದಾಗೆ. ಹಾಗೆ ಗೊತ್ತಿರಲ್ಲ ಆವಾಗ. ಲುಪ್ತ ಪಿಂಡೋದಕ ಕ್ರಿಯಾ ಅಂತಂದ್ರೆ ಆ ದೊಡ್ಡವರಿಗೆ ಪಿಂಡೋದಕ ಕ್ರಿಯೆಗಳನ್ನು ಮಾಡೋರು ಕೂಡ ಅಲ್ಲಿ ಇಲ್ದಿರ ಆಗ್ತಾರೆ. ಅವರೆಲ್ಲ ನರಕವಾಸಸ್ಥರಾಗ್ತಾರೆ. ಅವೆಲ್ಲ ಕಮ್ಮಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಕ್ರಿಯೆಗಳಿಲ್ದೆ ಇದ್ದಾಗ ಆಮೇಲೆ ಆ ಪಿಂಡೋದಕ ಕ್ರಿಯೆ ಇದ್ರೇನೆ ನಮ್ಗೆ ಆ ಕುಲಗಳೆಲ್ಲ ಮುಂದಕ್ಕೆ ಹೋಗಕ್ಕೆ, ಅದೆಲ್ಲ ಆ ಪಿತೃಗಳ ಒಂದು ಆಶೀರ್ವಾದ ಸಿಗತ್ತೆ. ಅಲ್ಲಿ ಏನು ಮಾಡ್ಲಿಲ್ಲ ಅಂತಂದ್ರೆ ಆ ಮುಂದೆ ವಂಶ ಕೂಡ ಬೆಳೆಯಲ್ಲ. ಬೆಳೆದ್ರೂನು ಈ ತರ ಆ ಜಾತಿ ಭೇದ ವರ್ಣ ಭೇದ ಸಂಕರವಾಗಿ ಈ ತರ ಎಲ್ಲ ನಡೆಯತ್ತೆ. ಜಾತಿ ವರ್ಣಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಅಲ್ಲ, ಇವರು ಧರ್ಮಗಳು ಬೇರೆ ಇರತ್ತಲ್ವಾ. ಕ್ಷತ್ರಿಯ ಧರ್ಮ ಬೇರೆ ಇರತ್ತೆ, ಅವ್ರ ಧರ್ಮ ಬೇರೆ ಇರತ್ತೆ. ಆ ಆ, ನಡ್ಕೊಳ್ಳೋ ರೀತಿ ಇದು. ಕ್ಷತ್ರಿಯರು ಹ್ಮ್ ಯುದ್ಧ ಮಾಡ್ಬೇಕು ಅದೇ ವರ್ಣ ಅಂತ ಅಂದ್ರೆ ಅನ್ನೋದು. ಇದು ಧರ್ಮದಲ್ಲಿ ನೋಡಿದ್ರೆ ಒಂದೇನೆ. ಅದನ್ನೇ ಚತುರ್ವರ್ಣ ಇದೆಯಲ್ಲ, ಆಮೇಲೆ ಕೃಷ್ಣನ ಉಪದೇಶ ಮಾಡ್ತಾರೆ ಅನ್ಸತ್ತೆ ಮುಂದಕ್ಕೆ. ಅಲ್ಲ, ಚತುರ್ವರ್ಣ ಇದೆಯಲ್ಲ. ವರ್ಣ ಅಂತಂದ್ರೆ ಸೃಷ್ಟಿ ನಾವು ಮಾಡಿರೋದು ನೋಡುದು ಅಂತ ಬಣ್ಣ ಅಂತ ಹೇಳ್ತಾರಲ್ಲ ಬಿಟ್ಟು. ಕೃಷ್ಣ. ಚಾತುರ್ವರ್ಣಂ ಮಯಾ ಸೃಷ್ಟಂ ಅಂತ ಹೇಳಿದಾರಲ್ವಾ. ಹೌದು, ಅದ್ರಲ್ಲಿ ಆದ್ರೂ ಇವಾಗ ಅದಕ್ಕೆ ಅಲ್ಲೇ ನಾನು ಅಂಟುಕೊಂಡಿಲ್ಲ. ನನಗೂ ಸರಿ. ಅದಕ್ಕೂ ಯಾವುದೇ ಇದಿಲ್ಲ ಇಲ್ಲಿ ಅಂತ. ಇವ್ರು ಹೇಳ್ತಾ ಇರೋದು, ಅರ್ಜುನ ಹ್ಮ್ ಹೇಳ್ತಾ ಇರೋದೇನು ಅಂದ್ರೆ ವರ್ಣ ಸಂಕರ ಆಗುತ್ತೆ ಅಂತ ಬಿಟ್ಟು, ಹ್ಮ್ ಅದಕ್ಕೆ ವರ್ಣಗಳು ಅನ್ನೋದು ನಿಮ್ಮ ದೃಷ್ಟಿಯಲ್ಲಿ ಏನು? ಜಾತಿ ಅಂತಾನು ಹೇಳಿದ್ರಿ, ವರ್ಣ ಅಂತಾನು ಹೇಳಿದ್ರಿ, ಅದಕ್ಕೆ ಜಾತಿಗೂ ವರ್ಣಕ್ಕೂ ಏನಾದ್ರೂ ವರ್ಣಭೇದ ಅಂದ್ರೆ ವ್ಯತ್ಯಾಸ ಇದೆಯಾ? ಇವರಲ್ಲಿ ಇರ್ತಕ್ಕಂಥ ಗುಣಗಳು ಬೇರೆ ಇರುತ್ತೆ, ಅವ್ರ ಗುಣ ಬೇರೆ ಇರತ್ತಲ್ವಾ. ಒಂದಕ್ಕೊಂದು ಇದಾದಾಗ ಅಲ್ಲಿ ಅಲ್ಲ, ಕೇಳೋರು ಅದು ಇರಲ್ಲ. ಬೇರೆ 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 ವರ್ಣಕ್ಕೆ ಬೇರೆ ಬೇರೆ ಆ ಗುಣಗಳಿರುತ್ತೆ, ಅದು ಗುಣ ಸರಿ. ಇವಾಗ ಜಾತಿ, ನಾನು ಕೇಳ್ತಾ ಇರೋದೇನು ಅಂದ್ರೆ ಜಾತಿಗೂ ವರ್ಣಕ್ಕೂ ಏನಾದ್ರೂ ವ್ಯತ್ಯಾಸಗಳಿದೆಯಾ ಅಥವಾ ಎರಡು ಒಂದೇನಾ ಅಂತಂದ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಏನ್ ಹೇಳ್ತೀರಾ? ಜಾತಿ ಅಂದ್ರೆ ಹೆಣ್ಣು ಗಂಡು ಅಂದ್ರೆ ಅದು ಒಂದೇ ಜಾತಿ ಅಂತಾನೆ. ಅಮ್ಮ ಗುರೂಜಿಯವರು ಹೇಳಿರೋ ಪ್ರಕಾರ ಅಂದ್ರೆ ಆತ್ಮ ಜಾತಿಯಲ್ಲಿ ನೋಡಿದ್ರೆ ಅದೆಲ್ಲಾನು ಒಂದೇನೆ. ನಮ್ಗೆ ಈ ದೇಹ ಅದು ಆತರ ಬೇರೆ ಇರತ್ತೆ ಅಂತ ಇವಾಗ ಹೇಳ್ತಿದ್ರು ನಾವೆಲ್ಲ ಬೇದಗಳಲ್ಲಿ ಜಾತಿಗಳು ಆತ್ಮ ಅಂತ, ಇವಾಗ ಸಮಾಜದಲ್ಲಿ ಜಾತಿಗಳ ವಿಂಗಡಣೆ ಇದೆ. ಆ, ಇವಾಗ ಎಲ್ಲ ಇದು ಬೇರೆ ಮಾಡ್ತಾ ಇದ್ದಾರೆ ಅಲ್ವಾ, ಯಾವ ಜಾತಿಲಿ ಎಷ್ಟು ಈಗ ಜನ ಅದು ಇದ್ದಾರೆ ಮೊದಲಿಂದ ಆತರ ಹಾಗೆ ನಡ್ಕೊಂಡ್ ಇದೆ. ಆದ್ರೆ ಬಂದಿದಾರಲ್ವಾ. ವರ್ಣ ಅನ್ನೋದು ಹಾಗ್ ನೀವು ನಡೀತಾ ಇದ್ರು ಕೂಡ ಯಾವ್ದೇ ವರ್ಣದಲ್ಲಿದ್ರು ಯಾವ್ದೇ ಇದ್ರಲ್ಲಿದ್ರು ಕೂಡ ಅವನ ಧರ್ಮ ಯಾವ್ದಿದೆಯೋ ಆ ಧರ್ಮದಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ.
ಅದೇ ಒಂದ್ ನಿಮಿಷ, ನನ್ಗೆ ಸ್ವಲ್ಪ ಗೊತ್ತಿರೋದು ಹೇಳ್ತೀನಿ. ವರ್ಣ ಹೇಳಿ. ಅಂದ್ರೆ 4 ವರ್ಣ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಆ ಅಂದ್ರೆ ಬ್ರಾಹ್ಮಣರು ಇದೇ ಕೆಲಸ ಮಾಡ್ಬೇಕು, ಅವ್ರದ್ದು ಕುಲಧರ್ಮ ಅದು. ಆಮೇಲೆ ಕ್ಷತ್ರಿಯರು ಯುದ್ಧನೇ ಮಾಡ್ಬೇಕು, ವೇದ ಮಂತ್ರಗಳೇ ಗೋ ವೇದ ಮಂತ್ರಗಳೇ ಹೇಳ್ಬೇಕು. ಬ್ರಾಹ್ಮಣರು, ಕ್ಷತ್ರಿಯರು ಯುದ್ಧನೇ ಮಾಡ್ಬೇಕು. ಆಮೇಲೆ ಕ್ಷತ್ರಿಯರು, ವೈಶ್ಯರು ವ್ಯಾಪಾರನೇ ಮಾಡ್ಬೇಕು, ಶೂದ್ರರು ವ್ಯವಸಾಯ ಮಾಡ್ಬೇಕು. ಆ ತರ ವರ್ಣಗಳಿದೆ. ಆ ವರ್ಣದವರು ಅದದೇ ಕೆಲ್ಸನ ಮಾಡ್ಬೇಕು ಅನ್ನೋದಿದೆ. ಅದೇ 4 ವರ್ಣಗಳಿದೆ ನೀವು ಹೇಳಿದಾಗೆ. ಬ್ರಾಹ್ಮಣರು ವೇದ ಘೋಷ ಮಾಡೋದು, ಮತ್ತೆ ಎಲ್ಲರಿಗೂ ಕ್ಷತ್ರಿಯ. ಹಿತವನ್ನ ಬಯಸೋದು, ಮತ್ತೆ ಜ್ಞಾನವನ್ನ ಹಂಚೋದು ಬ್ರಾಹ್ಮಣರು ಮಾಡ್ತಾರೆ. ಹ್ಮ್. ಕ್ಷತ್ರಿಯರು ಸಮಾಜ ರಕ್ಷಕರಾಗಿ ಅವರ ಆಡಳಿತವನ್ನು ನಿರ್ವಹಿಸ್ತಾರೆ. ಎಲ್ಲಿ ಅಧರ್ಮ ಇದೆ ಅದನ್ನ ಆ, ನಾಶಪಡಿಸಿ ಹೋಗ್ಲಾಡ್ಸೋದಕ್ಕೋಸ್ಕರ ಹೋಗ್ಲ. ಆ, ಆ, ಕಾರ್ಯಪ್ರವೃತ್ತರಾಗ್ತಾರೆ. ಹೀಗೆ ಅವರ ಒಂದು ಇದು ಜಾತಿ ಅಂತಂದ್ರೆ ಅವರ ಮನಸ್ಸು, ವರ್ಣ ಅಂತಂದ್ರೆ ಅವರ ಮನಸ್ಸು ಮತ್ತೆ ಅವರ ಪ್ರಕೃತಿಗೆ ಮ್, ಯಾವ ಆ, ಒಂದು ಕೆಲಸ ಅನ್ನೋದು ಹಚ್ಕೊಂಡಿರ್ತಾರೋ ಅದಕ್ಕೆ ಕರ್ಮಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಅವರು ಹುಟ್ಟಿದ ಇದರಿಂದ ಅಲ್ಲ. ಅಲ್ಲ. ಹ್ಮ್. ಆ, ಯಾಕೆ ಅಂದ್ರೆ ಇವಾಗ ವೇದವ್ಯಾಸರ ಹಿನ್ನೆಲೆನೇ ತೆಗೆದುಕೊಂಡ್ರೆ ಅವರು ಹುಟ್ಟಿದ ಇದೇ ಬೇರೆ ರೀತಿ ಇರುತ್ತೆ. ಆದ್ರೆ ಅವರು ಜಾತಿ. ವೇದವ್ಯಾಸರು ಅಂತಂದ್ರೆ ಎಷ್ಟು ಆ, ಏನು ಯಾವ ಇದಕ್ಕೆ ವರ್ಣಕ್ಕೆ ಅದೇ ಆ ಸೇರಿದವರು ಕುಲ ಹಾಗೆ. ವೃತ್ತಿ ಧರ್ಮ ಅಂತ ಅದರಲ್ಲಿ ಹಾ, ವರ್ಣಗಳು ವೃತ್ತಿ. ತಗೋಬೇಕಾಗತ್ತೇನಲ್ವಾ? ಆ ಕುಲ ವೃತ್ತಿ ಹಾಗೆ ಮೇಲೆ. ಆ ವೃತ್ತಿ ಹೌದು. ಮಾಡ್ತಾರಲ್ವಾ ಅದು. ಹಾಗೇನೆ ವೈಶ್ಯರು ಅಂತಂದ್ರೆ ಅವರು ವ್ಯವಸಾಯ ಮತ್ತೆ ವ್ಯಾಪಾರವನ್ನ ಮಾಡುವಂಥವ್ರು. ಶೂದ್ರರು ಅಂದ್ರೆ ಈ ಎಲ್ಲ ಮಿಕ್ಕ ಎಲ್ಲ 3 ವರ್ಣಗಳಿಗೆ ಸಹಾಯಕರಾಗಿ ಇರ್ತಾರೆ. ಅವರು ಇಂಥದ್ದೇ ಅನ್ನೋದಕ್ಕೆ ಏನೂ ಇರಲ್ಲ, ಎಲ್ಲದಕ್ಕೂ ಸಹಾಯಕರಾಗಿ ಇರ್ತಾರೆ. ಅವರು ಶೂದ್ರರು ಅಂತಂದ್ಬಿಟ್ಟು ಆಗಿನ ಸಮಾಜದಲ್ಲಿ ಇದ್ದಿದ್ದು. ಇವರು ಜಾತಿಯ ಆ, ಒಂದು ವಿಂಗಡಣೆ ಅನ್ನೋದು ಏನು ಇರಲಿಲ್ಲ. ಆ, ಈ ಜಾತಿ ಇಲ್ಲಿ ಇಂಥದ್ರಲ್ಲಿ ಹುಟ್ಟಿದ್ರೆ, ಈ ಕುಟುಂಬದಲ್ಲಿ ಹುಟ್ಟಿದ್ರೆ ಅದನ್ನೇ ಪಾಲಿಸ್ಬೇಕು ಅಂತ ಏನಿಲ್ಲ. ಅವರು ಮನೋವೃತ್ತಿಗೆ ಸಂಬಂಧಪಟ್ಟಿದ್ದಾಗಿ ಇರ್ತಾ ಇತ್ತು. ಅವರು ಬೇರೆದಕ್ಕೂ ಸಹ ಹೋಗೋದು ಅಂತಹ ಆ, ಮ್, ಅವಕಾಶಗಳು ಇರ್ತಾ ಇತ್ತು. ಆದರೆ ಇವಾಗ ಅಂಥ ಅವಕಾಶಗಳು ಇಲ್ಲ. ಯಾರು ಯಾವ ಜಾತಿಯಲ್ಲಿ ಹುಟ್ಟಿದ್ರೆ ಅದೇ ಜಾತಿಯಲ್ಲೇ ಗುರುತಿಸ್ಕೊಳ್ಬೇಕು. ಆ ರೀತಿಯಲ್ಲಿ ಸಮಾಜ, ಇವಾಗಿನ ಸಮಾಜ ಇರೋದು. ಆ, ನರಕವಾಸ ಅಂತ ಹೇಳ್ತಾರೆ. ಅದನ್ನ ಶ್ಲೋಕದಲ್ಲಿ ಒಂದ್ಸತಿ ನೋಡ್ಕೊಂಡು ಬರೋಣ. ಹ್ಮ್ ಇವಾಗೆಲ್ಲ ನೀವೆಲ್ಲ ಹೇಳಿದ್ರೆ ಹಾಗೆ ಎಲ್ಲನೂ ನಾಶ ಆದ್ಮೇಲೆ, ಕುಲಧರ್ಮಗಳೆಲ್ಲ ನಾಶ ಆದಾಗ ಪಿತೃಗಳನ್ನ ನೆನಪಿಸ್ಕೊಳ್ಳೋರು ಇರಲ್ಲ. ಹಾಗಾಗ್ಬಿಟ್ಟು ಅಂತಹ ಸಮಾಜ ಸೃಷ್ಟಿಯಾದಾಗ ಅದಕ್ಕೆ ಇಂಥದ್ದೇನೋ ಒಂದು ನಿರ್ದಿಷ್ಟ ಧ್ಯೇಯ ಅನ್ನೋದು ಇರಲ್ಲ. ಏಕೆಂದ್ರೆ ಒಬ್ಬೊಬ್ಬರು ಒಂದೊಂದು ಆ, ಕಡೆಯಿಂದ ಬಂದಿರ್ತಾರೆ ಅಲ್ವಾ. ಅದಕ್ಕೆ ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಹೇಳಿತ್ತು ಅಂತ ಇದೆ ಅಲ್ವಾ. ಹಾಗಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅಲ್ಲಿ ಏರುಪೇರಾಗೋಗ್ಬಿಡುತ್ತೆ, ಒಂದು ಕಡೆಗೆ ಹೋಗಲ್ಲ, ಅಂಥ ಸಮಾಜ ಸ್ಥಿರವಾಗಿರಲ್ಲ. ಅದಕ್ಕೆ ಜನಗಳು ಏನಾಗ್ತಾರೆ, ನರಕದಲ್ಲಿ ಆ, ವಾಸ ಮಾಡ್ತಾರೆ. ನರಕ ಎಲ್ಲಿದೆ, ಇಲ್ಲಿ ನಾವು ಬದುಕಿರುವಾಗಲೇ ಇದೆಯಾ ಅಥವಾ ನಾವು ಸತ್ತ ಮೇಲೆ ಇದೆಯಾ ಅನ್ನೋದು ವಿಚಾರ. ಇದು ಯಾರಾದರೂ ಹೇಳ್ತೀರಾ? ಯಾರು ಹೇಳ್ತೀರಾ ವಾಲಂಟಿಯರ್ ಆಗಿ? ಅದೇ ಪ್ರಿಯಾಂಕಾ, ಆಗ್ಲಿಂದ ಕರಿತಾ ಇದ್ದೀನಿ ನಾನು. ಹಿಂದಿನ ಪ್ರಿಯಾಂಕಾ. ಕಾಲದಲ್ಲಾದ್ರೆ ನಾವು ಸತ್ತ ಮೇಲೆ ನರಕ ತೋರಿಸ್ತಾರೆ ಅಂತ ಪ್ರತೀತಿ ಇತ್ತು. ಈಗ ಆ ಏನಿದ್ರೂನು ನಾವು ಇರುವಾಗ್ಲೇ, ನಾವು ಜೀವಂತವಾಗಿ ಇರುವಾಗ್ಲೇನೆ
ನಾವು ಕಷ್ಟ ಸುಖ ಎಲ್ಲ ಅನುಭವಿಸಿ ಆ ನರಕ ಎಲ್ಲ ಪ್ರಾರಬ್ಧ ಕರ್ಮ ಎಲ್ಲ ಅನುಭವಿಸಿ ಆಮೇಲೆ ಈಗಿನ ಕಾಲದಲ್ಲಿ ಆ ನರಕ ನೋಡ್ತಾರೆ ಇರುವಾಗ್ಲೇನೆ ಅನ್ನೋದು ಒಂದು ಪ್ರತೀತಿ ಇದೆ. ನರ್ಕ ಅನ್ನೋದು ಎಲ್ಲಿದೆ? ಇಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಇದೆಯಾ ಅಥವಾ ನನ್ನಲ್ಲಿದೆಯಾ? ನಮ್ಮಲ್ಲೇ ನನ್ನ ತಲೆ. ನಮ್ಮ ಹಾ, ನಮ್ಮಲ್ಲೇ ಇರೋದು. ಪ್ರಿಯಾಂಕಾ ಅವ್ರು ಬಂದ್ರಾ? ಅಮ್ಮ ಅದು ಅದೇ ನಾನು ಆನ್ ಹೇಳಿದ್ರು. ಮಾಡಕ್ ಹೋಗ್ತೀನಿ ಅಷ್ಟರಲ್ಲಿ ಅದೇ ಬೇಗ ಕಷ್ಟ ಆಗ್ಬಿಡ್ತೀನಿ. ಓಕೆ ಗೊತ್ತಿದೆ. ಓಕೆ ಅದೇ ನರಕ ವಾಸ. ಸರ್ ಅವ್ರು ಹೇಳ್ಬಿಡ್ಲಿ, ಆಮೇಲೆ ಓಕೆ ಮತ್ತೆ ಅಮ್ಮ ನೀವು ಓಕೆ ಅಮ್ಮ ಹೇಳೋರಂತೆ. ಓಕೆ ಹಾ, ಅಮ್ಮ ಓಕೆ ಅಮ್ಮ. ಆಯ್ತು ಮ್ಯಾಮ್, ಆಯ್ತು. ಆಯ್ತಾ? ಅದು ಸರಿ ಪ್ರಿಯಾಂಕಾಜಿ ಹೇಳಿ. ಒಂದ್ ನಿಮಿಷ ಅಮ್ಮ. ನರಕ ಅನ್ನೋದು ಈಗ ಇಲ್ಲಿ ಭೂಮಿ ಮೇಲೆ ವಾಸ ಮಾಡ್ತಾ ಇರೋಂತವ್ರು ಇವಾಗ ಸತ್ತ ನಂತರ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲ ಈಗ ಜೀವಂತವಾಗಿ ಇಲ್ಲಿ ಜೀವಿಸ್ತಾ ಇರೋರು. ಹೋಗಿ ಬಂದವರಿಲ್ಲ, ಸುದ್ದಿ ತಂದವರಿಲ್ಲ. ಇಲ್ಲ. ಹಂಗಾಗಿ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಇಲ್ಲಿವರೆಗೂ ನಾನು ಏನು ಕೇಳಲಿಲ್ಲ. ಬಟ್ ಇಲ್ಲಿವರೆಗೂ ಆ, ಪ್ರಾಪಂಚಿಕವಾಗಿ ಭೌತಿಕ ಪ್ರಪಂಚದಲ್ಲಿ ನನ್ನ ಅರಿವಿಗೆ ಬಂದಿದ್ದು ಅಂತಂದ್ರೆ, ಈಗ ಏನು ಈ ರೀತಿ ಸತ್ಸಂಗ ಇಲ್ಲಿ ಬರುವಂತ ನಮ್ಮ ಅದ್ಭುತವಾದ ನುಡಿಗಳು ಏನು ಹಿತವಾಗಿ ಸಾತ್ವಿಕವಾಗಿ ಎಲ್ಲ ವಿಚಾರಗಳನ್ನ ಶ್ರೀ ಕೃಷ್ಣನ ಈ ಭಗವದ್ಗೀತೆ ಮೂಲಕ ಕಲಿತಾ ಇರೋ ನಂಗೆ ಹೀಗೆ ಇದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದನ್ನ ಕರಗತ ಮಾಡ್ಕೊಂಡು ದಿನನಿತ್ಯದಲ್ಲಿ ನಮಗೇನೆ ಗೊತ್ತಿಲ್ಲದೆ ಪೂರ್ತಿಯಾಗಿ ಎಲ್ಲಾ ಸಮಯ ಎಲ್ಲಾ ಸಂದರ್ಭದಲ್ಲಿ ಇದ್ರ ಜೊತೆಗೆ ಇರೋದ್ರಿಂದ ಯಾವಾಗ ಎಂತ ಸಂದರ್ಭ ಇಲ್ಲ, ಅದು ಒಳ್ಳೇದು ಕೆಟ್ಟದ್ದು ಸರಿ ತಪ್ಪು ಬೇಕು ಬೇಡ ಇದು ಎಲ್ಲವನ್ನು ಆ ಸಮಯಕ್ಕೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಮಾಡ್ಕೊಂಡು ಎಲ್ಲಾ ಕ್ಷಣನೂ ಆನಂದಿಸೋದು ಅದೇ ಸ್ವರ್ಗ. ಈಗ ಇದನ್ನ ಅರ್ಥ ಮಾಡ್ಕೊಳ್ದೆ ದುಡ್ಡು ಇರ್ಲೇಬೇಕು, ಮನೆ ಇರ್ಲೇಬೇಕು, ನನ್ನ ಸಂಬಂಧಗಳೇ ಮುಖ್ಯ, ಸ್ವಾರ್ಥ, ಈ ರೀತಿ ಇದ್ರಲ್ಲಿ ಮುಳುಗೋಗೋದು, ಮಾಯೆಯಲ್ಲಿರೋದು, ಎಲ್ಲ ಅದೇ ವಾಸನೆಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳಲ್ಲಿ ಪೂರ್ತಿಯಾಗಿ ಮುಳುಗಿ ಸತ್ಯ ತಿಳ್ಕೊಳ್ದೇನೆ ಎಲ್ಲಾ ಕ್ಷಣಗಳನ್ನು ಹಾಳು ಮಾಡ್ಕೊಳ್ಳೋದು. ಅದು ಯಾಕಂದ್ರೆ ಇದಕ್ಕಿಂತ ಮುಂಚೆ ಇಷ್ಟೊಂದು ಇದ್ರ ಬಗ್ಗೆ ಜ್ಞಾನ ಏನು ಇರಲಿಲ್ಲ. ನಾನು ಅಜ್ಞಾನದಲ್ಲಿ ಇದ್ದವಳು. ಆ ಅಜ್ಞಾನದಲ್ಲಿ ಇರೋದಕ್ಕೂ ಈಗ ಜ್ಞಾನವನ್ನು ತಗೊಳ್ತಾ ಇರೋದಕ್ಕೂ ನನಗೆ ವ್ಯತ್ಯಾಸ ತಿಳಿತಾ ಇರೋದ್ರಿಂದ ಅದು ಅದು ಅಜ್ಞಾನ ಅನ್ನೋದು ಗೊತ್ತಿಲ್ಲ, ಅದು ನರಕ ಅನ್ನೋದು ಗೊತ್ತಿಲ್ಲ. ಬಟ್ ಅದು ಇವಾಗ ಯೋಚನೆ ಮಾಡಿದ್ರೆ ಅದೊಂದ್ ರೀತಿ ಅದು ನರಕ ಅನ್ಕೋತಿದ್ನಲ್ಲ ನಾನು. ಆ ಸಮಯಗಳು ನನಗೆ ಈ ರೀತಿ ನಿಭಾಯಿಸೋದ್ ಗೊತ್ತಾಗ್ಲಿಲ್ಲ. ಈ ಭಗವದ್ಗೀತೆ ಇರೋದ್ರಿಂದ ಎಲ್ಲ ಸಮಯಗಳಲ್ಲೂ ಹೆಂಗೆ ಅದನ್ನ ನಿಭಾಯಿಸ್ಕೊಂಡು ಹೋಗೋದು, ಅದನ್ನ ಆನಂದಿಸೋದು. ಆ ಎಲ್ಲ ಸಮಯದಲ್ಲೂ ಒಂದೇ ರೀತಿಯಾಗಿ ಇರೋದಕ್ಕೂ ಆಗಲ್ಲ. ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ್ಗು ಇರ್ತಾರೆ. ಈಗ ನಾನು ಈ ಭಗವದ್ಗೀತೆನ ಎಲ್ಲರಿಗೂ ಒಂದೇ ರೀತಿಯಾಗಿ ಹೇಳೋದಕ್ಕೆ ಕೇಳಿದಾಗ ಅಥವಾ ಅದನ್ನ ನನಗೆ ಅನುಭವನ ಬೇರೆ ರೀತಿಯಲ್ಲಿ ಹೇಳುವಾಗ ಎಲ್ಲರಿಗೂ ಒಂದೇ ರೀತಿ ಹೇಳಕ್ಕಾಗಲ್ಲ. ಅವ್ರವ್ರ ವಯಸ್ಸಿಗೆ ಅನುಗುಣವಾಗಿ ನಾನು ಮಾತಾಡ್ಬೇಕಾಗುತ್ತೆ. ಈಗ ತೀರಾ ದೊಡ್ಡವ್ರ ಮುಂದೆ ಅವ್ರಿಗೆ ಅವ್ರ ಅನುಭವದ ಮೂಲಕ ಈ ಭಗವದ್ಗೀತೆ ಅವ್ರಿಗೆ ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೂ ಅಜ್ಞಾನದ ಅನುಭವ ಆಗಿರುತ್ತೆ. ಕೊನೆಯಲ್ಲಿ ಓ ಇಷ್ಟ ಅಲ್ಲ, ಎಲ್ಲ ಸಮಯಗಳು ಎಲ್ಲ ಸಂದರ್ಭಗಳಲ್ಲೂ ನಾನು ಎಷ್ಟು ಸ್ವಾರ್ಥವಾಗಿ ನಂದು ನನ್ನ ಮನೆ ನನ್ನ ಮಗ ನನ್ನ ಆಸ್ತಿ ಎಲ್ಲ ಮಾಡಿದೆ. ಈಗೆಲ್ಲ ಬದಲಾವಣೆ ಆಗೋಯ್ತು. ಮತ್ತೆ ಅವ್ರವ್ರದ್ದು ಎಲ್ಲ ಬದಲಾವಣೆ ಆಯ್ತು. ಕೊನೆಗೆ ನಾನು ಉಳ್ಕೊಂಡೆ, ನನಗೂ ನನ್ನ ದೇಹನೂ ಬದಲಾವಣೆ ಆಗೋಯ್ತು. ಖಂಡಿತವಾಗ್ಲೂ ಅನುಭವದ ಮೂಲಕ ಇರೋದ್ರಿಂದ ನಾನು ಅವ್ರಿಗೆ ಹೆಚ್ಚು ಹೇಳಕ್ಕಾಗಲ್ಲ. ಇನ್ನು ತೀರಾ ಚಿಕ್ಕವರಿಗೆ ಇಷ್ಟು ದೊಡ್ಡ ವಿಚಾರಗಳನ್ನ ಹೇಳಕ್ಕಾಗಲ್ಲ. ಸೊ ಈ ಎಲ್ಲಾ ಜ್ಞಾನವನ್ನ ನಾನು ಅವ್ರ ಮೂಲಕ ಕಲಿತು ನಾನು ಅವ್ರ ಜೊತೆ ಹಂಚ್ಕೊಳ್ಳೋದು, ಸೊ
ಈ ರೀತಿ ಎಲ್ಲ ಸಮಯಗಳಲ್ಲೂ ಎಲ್ಲೆಲ್ಲಿ ಹೇಗೆ ಹೇಗೆ ಈ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಈ ದೇಹ ಅನ್ನೋ ಸಾಧನನ ಎಷ್ಟು ಆನಂದಿಸೋದು, ಈ ಎಲ್ಲ ಪ್ರತಿಯೊಂದು ಕ್ಷಣನ ಆನಂದಿಸೋದೇ ಸ್ವರ್ಗ. ಸೊ ಇಲ್ಲಿ ನರಕ ಅನ್ನೋದು ಅದು ಎಲ್ಲ ಸಮಯದಲ್ಲೂ ಅದು ಸ್ವರ್ಗದ ತರನೇ ಕಾಣಿಸುತ್ತೆ. ಹಾಗಾಗಿ ನರಕವಾಸ ಅದು ನನಗೆ ಯಾವಾಗ ಅಜ್ಞಾನ ಇತ್ತೋ, ಈ ಈ ಎಲ್ಲ ಸಮಯಗಳು ಇದು ನನಗೇನೋ ಒಂದು ಕಲಿಸೋದಕ್ಕಾಗಿ ಬಂದಿದೆ, ಅದು ತಿಳಿದೇ ಇರೋದ್ರಿಂದ ಅದು ನನಗೆ ನರಕ ಅನಿಸ್ತಾ ಇತ್ತು, ಅದನ್ನ ನರಕ ಅನ್ಕೊಂಡಿದ್ದೆ. ಸೊ ಅದು ನನಗೆ ನರಕ ಅಂತ ಅನಿಸ್ತಾ ಇದ್ದಾವ. ಅದೇ ಇವಾಗ ನರಕ ಅಂದ್ರೆ ನಮ್ಮ ಮನಸ್ಸಿನ ಪರಿಸ್ಥಿತಿ ಹೇಗಿದೆ ಅಂತಂದ್ಬಿಟ್ಟು ಅದನ್ನ ವಿಚಾರ ಮಾಡೋಣ. ಅದಕ್ಕೂ ಮೊದಲು ಉಮಾ ಮೇಡಮ್ ಇದಾರ ನೋಡೋಣ, ಅವರ ವಿಚಾರ ಏನು ಅನ್ನೋದನ್ನ ಪೂರ್ತಿ ತಿಳ್ಕೊಳ್ಳೋಣ. ಉಮಾ ಮೇಡಮ್ ಇದ್ದೀರಲ್ವಾ? ಹಾ ಏನು ಹಾ, ಇವಾಗ ಈ 6 ಶ್ಲೋಕಗಳನ್ನ ನೀವು ನೋಡಿದ್ರಿ. ಇದರ ಸಂಪೂರ್ಣ ಅದರಲ್ಲಿರುವ ಒಂದು ಜಿಸ್ಟ್ ಏನಿದೆ, ಆ 6 ಶ್ಲೋಕಗಳು ಸಂಪೂರ್ಣವಾಗಿ ಏನ್ ಹೇಳುತ್ತವೆ ಅನ್ನೋದನ್ನ ತಿಳಿಸ್ತೀರಾ? ಹಾ ಟ್ರೈ ಮಾಡ್ತೀನಿ. ಇವಾಗ ಇಷ್ಟು ಹೊತ್ತು ಆಕ್ಚುಲಿ ಅರ್ಜುನ ಮುಂಚಿಂದಾನು ಇವ್ರು ಏನ್ ಮಾಡ್ತಾ ಇದ್ದಾರೆ ದುರ್ಯೋಧನಾದಿಗಳು ಅಂತ ಗೊತ್ತು ಅವನ್ಗೆ. ಮುಂಚಿಂದ ಬೇಕಾದಷ್ಟು ಅವರು ತಮ್ಗೆ ಮೋಸ ಮಾಡಿದ್ದು ಎಲ್ಲ ಮಾಡಿದ್ದಾರೆ, ಅದೆಲ್ಲ ಅನುಭವಿಸಿದ್ದಾರೆ. ಆಮೇಲೆ ಅವರು ಅವ್ರ ಮೇಲೆ ಯುದ್ಧ ಮಾಡ್ಬೇಕು ಅಂತ ಅದನ್ನ ಡಿಸೈಡ್ ಮಾಡ್ಕೊಂಡು ಬಂದಿದ್ದು. ಆದ್ರೆ ಇಲ್ಲಿ ಬಂದ ಮೇಲೆ ಅವನಿಗೆ ಇವಾಗ ಅದು ಮತ್ತೆ ಯುದ್ಧ ಮಾಡೋದು ಬೇಡ ಅನ್ನೋದು ಅವನ ಮನಸ್ಸಿಗೆ ಬಂದಿದೆ. ಈಗ ಅದಕ್ಕೆ ಅವನು ಯಾತಕ್ಕೆ ಯುದ್ಧ ಮಾಡೋದು ಬೇಡ ಅಂತ ಅನಿಸ್ತಾ ಇದೆ ಅಂತ ಅವನು ಒಂದೊಂದೇ ಕಾರಣಗಳನ್ನ ಕೃಷ್ಣನ್ ಮುಂದೆ ಇಡ್ತಾ ಇದ್ದಾನೆ. ಅವನೇನ್ ಹೇಳ್ತಾನೆ ಅಂದ್ರೆ, ಇವಾಗ ಅವ್ರೇನೋ ಅವ್ರಿಗೆ ಒಂದು ಒಳ್ಳೆ ಬುದ್ಧಿ ಇಲ್ಲ, ಅಂದ್ರೆ ಅವ್ರಿಗೆ ಬರೀ ಸ್ವಾರ್ಥ, ಆಮೇಲೆ ಮಿತ್ರರು ಅಂದ್ರೆ ಅವ್ರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇಲ್ಲ, ಮಿತ್ರ ದ್ರೋಹ ಕೂಡ ಮಾಡಕ್ಕೆ ಅವರು ಹಿಂದೆ ಮುಂದೆ ನೋಡಲ್ಲ. ಅವ್ರೇನೋ ಅಂಥ ಜನ. ಆದ್ರೆ ನಾವು ಅದೆಲ್ಲ ನಮಗ್ ಗೊತ್ತಿದ್ಬಿಟ್ಟುನು ನಾವ್ ಆ ಥರ ಮಾಡೋದು ತಪ್ಪಲ್ವಾ, ಅದರಿಂದ ನಾವ್ ಅದನ್ನ ಮಾಡೋದು ಬೇಡ ಅಂತ ಒಂದ್ ಕಾರಣ ಹೇಳ್ತಾನೆ. ಆಮೇಲೆ ಇದನ್ನೆಲ್ಲ ನಾವು ಮಾಡೋದ್ರಿಂದ, ಈ ತರ ತಪ್ಪುಗಳನ್ನ ಮಾಡೋದ್ರಿಂದ, ಅಂದ್ರೆ ಇದು ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡೋದ್ರಿಂದ ಏನಾಗುತ್ತೆ, ಅದರಿಂದ ನಮ್ಗೆ ಪಾಪ ಬರುತ್ತೆ. ಆ ಪಾಪ ಬಂದ್ಬಿಟ್ಟು ನಮ್ಮ ಕುಲಕ್ಕೆ ಆ ಪಾಪ ತಟ್ಟುತ್ತೆ. ಅಂದ್ರೆ ಈಗ ಒಂದು ಮನೆಯಲ್ಲಿ ಇದು ಬಂದಿರುತ್ತೆ, ಕುಲ ಅಂದ್ರೆ ಅವರ ತಂದೆ ತಾಯಿ ಮುತ್ತಾತ ಆ ಪೀಳಿಗೆ ಎಲ್ಲದಕ್ಕೂ ಇವ್ರು ಯಾರೋ ಒಬ್ರು ತಪ್ಪು ಮಾಡಿದ್ರು ಆ ಇಡೀ ಕುಲ ಅದನ್ನ ಅನುಭವಿಸುತ್ತೆ ಅಂತ ಹೇಳ್ತಾರೆ. ಅದರಿಂದ ಎಲ್ಲಾರು ಸರಿಯಾಗಿ ನಡ್ಕೊಂಡಾಗ ಮಾತ್ರ ಅದು ಅವರು ಹಿಂದಿನ ಪಿತೃಗಳು ಕೂಡ ಅವರು ಸರಿಯಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳೋದು. ಅಂದ್ರೆ ಯಾರೂ ತಪ್ಪುದಾರಿಲಿ ನಡಿಬಾರ್ದು ಅನ್ನೋದಕ್ಕೋಸ್ಕರ ಇದು ಒಂದು ಅವಾಗ್ಲಿಂದ ತಂದಿರೋದು. ಅಂದ್ರೆ ಆ ಭಯ ಅಂತ ಇದ್ರೆ, ಒಂದು ನರಕ ಇದೆ ಸ್ವರ್ಗ ಇದೆ ಅನ್ನೋದು ನಾವು ನಂಬ್ತೀವೋ ಬಿಡ್ತೀವೋ ಅದು ಬೇಡ. ಆದ್ರೆ ಸ್ವರ್ಗ ಇದೆ ನರಕ ಇದೆ ಅಂತ ನಮ್ಗೆ ಗೊತ್ತಿದ್ರೆ ಅದನ್ನ ನಾವು ನಂಬಿದ್ರೆ, ನಾವು ಅಟ್ಲೀಸ್ಟ್ ನಾವು ಕೆಟ್ಟ ಕೆಲಸ ಮಾಡಿದ್ರೆ ನಾವು ನರಕಕ್ಕೆ ಹೋಗ್ತೀವಿ. ಆಮೇಲೆ ನಾವು ಕೆಟ್ಟ ಕೆಲಸ ಮಾಡಿದ್ರೆ ನಾವು ಹೋಗೋದು ಒಂದೇ ಅಲ್ಲ, ನಮ್ಮ ಪಿತೃಗಳಿಗೂ ಕೂಡ ತೊಂದರೆ ಆಗತ್ತೆ. ಅದರಿಂದ ನಾವು ಆದಷ್ಟು ಮಾಡೋದು ಬೇಡ ಅನ್ನೋದು ಒಂದು ರೀತಿನಲ್ಲಿ ಮನಸ್ಸಿನಲ್ಲಿ ಬರೋದ್ರಿಂದ ಭಾವನೆ ಆದಷ್ಟು ಒಳ್ಳೆ ರೀತಿಲಿ ನಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಈಗ DVG ಬರ್ದಿರೋದು ನೀವ್ ಹೇಳಿದ್ರಿ, ಹೋಗಿ ಬಂದವರಿಲ್ಲ ವರದಿ ತಂದವರಿಲ್ಲ. ಕರೆಕ್ಟು. ಹೋಗಿ ಆಗಿನ ಕಾಲದಲ್ಲ, ಆದ್ರೆ ಆತರ ಇರ್ಲಿಲ್ಲ. ಅವಾಗೇನು ಅಂದ್ರೆ ಇವರೆಲ್ಲ ಇದಕ್ಕೂನು ಹೋಗಿ ಬರುವಂತ ಅವ್ರಿಗೆ ಕೆಪಾಸಿಟಿ ಇತ್ತು. ಅವ್ರ ತಪಶಕ್ತಿಯಿಂದ ಎಲ್ಲ ಲೋಕಗಳಿಗೆಲ್ಲ ಹೋಗ್ತಿದ್ರು. ಆ ಲೋಕಗಳಿಗೆಲ್ಲ ಹೋಗಿ ಸಂಚಾರ ಮಾಡಿ ಆ ದೇವತೆಗಳನ್ನೆಲ್ಲ ನೋಡ್ಕೊಂಡು ಬಂದು ಅದೆಲ್ಲ ಮಾಡ್ತಾ ಇದ್ರು ಅಂತೆಲ್ಲ ಕೇಳಿದೀವಿ ನಾವು. ಅವರು ಶರೀರ ಸಮೇತ ಅಲ್ಲಿ ಹೋಗಿ ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಬರ್ತಿದ್ರು ಅಂತೆಲ್ಲ ಕೇಳಿದೀವಿ. ಒಟ್ನಲ್ಲಿ ಅವಾಗ ಏನಕ್ಕೆ ಇದು ಬಂದಿದೆ ಅಂದ್ರೆ, ಎಲ್ರೂ ಸರಿಯಾದ ಧರ್ಮದ ದಾರಿಯಲ್ಲಿ ನಡೀಲಿ. ಧರ್ಮದ ದಾರಿಯಲ್ಲಿ ನಡೆದಾಗ ಅವರು ಇಲ್ಲಿರೋವಾಗ್ಲೂ ಅವ್ರಿಗೆ ಸ್ವರ್ಗನೇ ಉಂಟಾಗುತ್ತೆ, ಇಲ್ಲೂ ಕೂಡ ಚೆನ್ನಾಗಿರ್ಬೋದು.
ಆಮೇಲೆ ಅವ್ರ ಕುಲದವ್ರು ಎಲ್ರೂ ಚೆನ್ನಾಗಿರ್ಬೋದು, ಅವ್ರ ಸ್ನೇಹಿತರು, ಅವ್ರ ಬಾಂಧವರು, ಬಂಧುಗಳು ಎಲ್ಲರೂ ಚೆನ್ನಾಗಿರ್ಬೋದು. ಸತ್ತ ಮೇಲೆ ಕೂಡ ಅವ್ರಿಗೆ ಸ್ವರ್ಗ ಸಿಗುತ್ತೆ ಅನ್ನೋದು ಒಂದು ಇತ್ತು. ಅದರಿಂದ ಇವಾಗ ಸುಮ್ಮನೆ ಇದೆಲ್ಲ ನಾವು ತೊಂದ್ರೆನ ನಾವಾಗೆ ಬರ್ಸ್ಕೊತಾ ಇದ್ದೀವಿ ಅಂತ ಹೇಳ್ತಾನೆ. ಈ ತರದ ಪಾಪ ಕೃತ್ಯ ಮಾಡೋದ್ರಿಂದ ನಮ್ಗೆ ನಮ್ಮ ಕುಲ ಎಲ್ಲ ನಾಶ ಆಗುತ್ತೆ. ಕುಲದ ಹಿಂದಿನ ನಮ್ಮ ಪಿತೃಗಳು ಅವರೆಲ್ಲಾರು ಇಷ್ಟು ದಿನ ಅವರು ಸ್ವರ್ಗದ ದಾರಿಲಿ, ಇವಾಗ ಒಂದ್ ಸ್ವಲ್ಪ ದಿನ ಆಗ್ಬೇಕು ಅವ್ರು ಸ್ವರ್ಗಕ್ಕೆ ಹೋಗೋಕೆ ಅಂತೆಲ್ಲ ಇರುತ್ತಲ್ಲ, ಸ್ವರ್ಗದಲ್ಲಿ ಇದ್ದವ್ರು ಕೂಡ ವಾಪಸ್ ನರಕಕ್ಕೆ ಬಿದ್ದ್ಬಿಡ್ತಾರೆ. ಅವ್ರಿಗೆ ಪಿಂಡ ಪ್ರದಾನ ಮಾಡೋರಿರಲ್ಲ, ಅದೆಲ್ಲ ಆಗತ್ತೆ ಅಂತ ಅವನು ಹೇಳ್ತಾ ಇದ್ದಾನೆ. ಅಂದ್ರೆ ಈ ಕುಲ ನಾಶ ಆಗೋದು ಅಂದ್ರೆ ಇವರೆಲ್ಲಾರು ಸತ್ತೋಗ್ಬಿಟ್ರೆ, ಇವರೆಲ್ಲ ಹೇಳ್ದಂಗೆ ಸಂಧ್ಯಾ ಅವರೆಲ್ಲ ಆ ಸ್ತ್ರೀಯರಿಗೆ ಯಾರು ಇರಲ್ಲ, ಅವ್ರು ಯಾರೋ ಅವ್ರನ್ನ ಇದ್ ಮಾಡ್ಕೋತಾರೆ. ಯಾವುದೋ ಕುಲದವರು, ಯಾವುದೋ ವರ್ಣದವರು, ಯಾವುದೋ ಧರ್ಮದವರು ಯಾರೋ ಮದ್ವೆ ಮಾಡ್ಕೋತಾರೆ, ಯಾರೋ ಇಟ್ಕೋತಾರೆ, ಅವ್ರಿಗೆ ಯಾವ್ದೋ ಮಕ್ಕಳಾಗತ್ವೆ. ಅದು ಯಾವ ಕುಲನ ಅವ್ರು ಉದ್ಧಾರ ಮಾಡ್ಬೇಕು ಅಂತ ಅವ್ರಿಗೇನು ಗೊತ್ತೇ ಇರಲ್ಲ. ಯಾವ ಕುಲಕ್ಕೆ ಸೇರಿದವರು ಅಂತಾನೆ ಅವ್ರಿಗೆ ಅಲ್ಲಿ ವರ್ಣ ಸಂಕರ ಅಂದ್ರೆ ಬೆರಕೆ ಆಗ್ಬಿಡುತ್ತೆ. ಯಾವ್ದಕ್ ಸೇರಿದೀವಿ ಅಂತಾನೆ ಒಂದು ಕ್ಲಾರಿಟಿ ಇರಲ್ಲ. ಹಾಗಾದಾಗ ಯಾವ ಕುಲಕ್ಕೂ ಅವ್ರಿಗೇನು ಪಿತೃಗಳಿಗೆ ಪಿಂಡ ಪ್ರದಾನ ಮಾಡೋದಾಗ್ಲಿ ಆ ಥರದ್ದೆಲ್ಲ ಏನೂ ಕಾರ್ಯಗಳು ನಡೆಯದೇ ಇರೋದ್ರಿಂದ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಅದರಿಂದ ಇದೆಲ್ಲ ಬೇಕಿಲ್ಲ ಅಲ್ವಾ, ಯಾತಕ್ಕೋಸ್ಕರ ಇದನ್ನೆಲ್ಲ ನಾವು ಮಾಡ್ಬೇಕು? ಇಷ್ಟೆಲ್ಲ ಅನಾಹುತಗಳಾಗೋಂಥ ಯುದ್ಧನ ನಾವು ಮಾಡ್ಬಿಟ್ಟು ಅಷ್ಟೆಲ್ಲ ದುಃಖನೆಲ್ಲ ಯಾಕೆ ಅನುಭವಿಸ್ಬೇಕು ಅಂತ ಅವನು ಕೃಷ್ಣನ್ಗೆ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಅವಾಯ್ಡ್ ಮಾಡ್ಬಿಡೋಣ. ಈ ತರ ವರ್ಣ ಸಂಕರ, ಆಮೇಲೆ ನರಕಕ್ಕೆ ಪಿತೃಗಳು ಹೋಗೋದು, ನಾವು ನರಕಕ್ಕೆ ಹೋಗ್ತೀವಿ, ಅದೆಲ್ಲ ಮಾಡೋ ಬದಲು ನಾವು ಈ ಯುದ್ಧನ ನಿಲ್ಲಿಸ್ಬಿಟ್ಟು ನಾವು ನಮ್ಮ ಪಾಡಿಗೆ ನಾವು ನಮ್ಮನ್ನು ಕೊಂದ್ರೂ ಪರವಾಗಿಲ್ಲ, ಆದ್ರೆ ಕೊಲ್ಲೋಕ್ ಮುಂಚೆ ಆ ಯುದ್ಧನೇ ನಿಲ್ಲಿಸ್ಬಿಟ್ರೆ ಇನ್ನು ಒಳ್ಳೇದಲ್ವಾ ಅಂತ ಅವನು ಕೃಷ್ಣನ ಹತ್ರ ಹೇಳ್ತಾ ಇದ್ದ. ಇದಿಷ್ಟು ಟೋಟಲ್ ಆಗಿ ಹೇಳ್ಬೋದು ಅಂತ ನಂಗನ್ಸುತ್ತೆ. ಧನ್ಯವಾದಗಳು ಮೇಡಮ್. ಎಲ್ಲರೂ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ನೀವು ಸಂಪೂರ್ಣವಾಗಿ ಎಲ್ಲ ಅಷ್ಟು 6 ಶ್ಲೋಕದ ಒಂದು ಸಾರಾಂಶವನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಹೀಗೆ ಅರ್ಜುನ ಪ್ರಲಾಪನೆ ಮಾಡ್ತಾನೆ ಇದ್ದಾನೆ. ಒಂದೊಂದು ಸರ್ತಿನೂ ನಾವು ನೋಡ್ದಾಗ್ಲೂ ಒಂದೊಂದ್ರ ಮೇಲೆ ಹೇಳ್ತಾ ಹೋಗಿದ್ದಾನೆ. ಇವಾಗ ಕುಲಧರ್ಮ ಹೇಗೆ ನಾಶ ಆಗತ್ತೆ, ಅದರಿಂದ ಹೇಗೆ ಸಮಾಜ ಅನ್ನೋದು ನಾಶ ಆಗತ್ತೆ ಅಂತಂದ್ಬಿಟ್ಟು, ಆಮೇಲೆ ನರಕವಾಸ ಅಂತಂದ್ರೆ ನಮ್ಮ ಕಲ್ಪನೆಯಲ್ಲಿ ಬಹಳ ಕಷ್ಟಕರವಾದದ್ದು ಅಂತ. ಯಾವಾಗ ಸಮಾಜ ಸರಿ ಇಲ್ವೋ ಅಲ್ಲಿ ನರಕವೇ ಇರುತ್ತೆ. ಸ್ವರ್ಗ ಅಂತಂದ್ರೆ ನಾವು ಆರಾಮಾಗಿರುವಂತಹದ್ದು ನಮ್ಮ ಪರಿಕಲ್ಪನೆ. ಅಂದ್ರೆ ಎರಡನ್ನೂ ನಾವು ಇದೇ ಒಂದು ಜೀವನದಲ್ಲಿ ಅನೇಕ ಬಾರಿ ನಾವು ಅನುಭವಿಸಿರ್ತೀವಿ. ನನ್ನ ಸಹಜ ಧರ್ಮ ಏನೋ ಶಾಂತತೆಯಿಂದ ಇರೋದು, ಸಮಾಧಾನವಾಗಿರೋದು, ಆನಂದವಾಗಿ ಇದ್ರೆ ನನಗೆ ಯಾವ ತೊಂದರೆ ಏನೂ ಇಲ್ಲ. ಅದು ನನ್ನ ಸಹಜ ಸ್ಥಿತಿ ಆಗಿರೋದ್ರಿಂದ ನಾನು ಆರಾಮಾಗಿರ್ತೀನಿ. ಯಾವಾಗ ನನಗೆ ನನ್ನ ಸ್ವಭಾವಕ್ಕೆ ವಿರುದ್ಧವಾದಂತಹದ್ದು ನನಗೆ ಬೇಡ ಅನ್ನುವಂತಹ ಸ್ಥಿತಿಯಲ್ಲಿ ಇದ್ರೆ, ಅಂತ ಸ್ಥಿತಿ ನನಗೆ ಪರಿಸ್ಥಿತಿ ಬಂದಾಗ ನನಗೆ ಇದು ನರಕಪ್ಪ ಅಂತ ಹೇಳ್ತೀನಿ. ಆಗ ನನಗೆ ಮನಸ್ಸಿನಲ್ಲಿ ಬಹಳ ಕಳಮಳ, ಮತ್ತೆ ಬುದ್ಧಿ ಸರಿಯಾಗಿ ಓಡಲ್ಲ. ನಾನು ಇದರಿಂದ ಬಿಡುಗಡೆ ಹೊಂದಬೇಕು ಅನ್ನುವ ಭಾವನೆ ಬರುತ್ತೆ. ಈ ರೀತಿಯಲ್ಲಿ ಈ ಎಲ್ಲ ಪರಿಣಾಮಗಳನ್ನು ಬೀರುತ್ತೆ ಯುದ್ಧ ಅನ್ನೋದು. ಅದಕ್ಕೋಸ್ಕರ ನಾವು ಯುದ್ಧ ಮಾಡೋದು ಬೇಡ. ಅವ್ರಿಗಂತೂ ಬುದ್ಧಿ ಇಲ್ಲ. ನನಗೆ ನನ್ನ ಒಬ್ಬನ ತಾನೇ ಪ್ರಾಣ ಹೋಗೋದು, ಅವರು ಕೊಲ್ಲಲಿ ಪರವಾಗಿಲ್ಲ, ಈ ಸಮಾಜ ಎಲ್ಲ ಸರಿಯಾಗಿರುತ್ತೆ ಅಂತ ಅವನು ಧರ್ಮಿಷ್ಠನಾಗಿ ಇಲ್ಲಿ ಮಾತಾಡ್ತಾ ಇದ್ದಾನೆ. ಆದರೆ ನಿಜವಾಗ್ಲೂ ಅಂತ ಇದು ನರಕವನ್ನ ಸೃಷ್ಟಿ ಮಾಡ್ತಾ ಇರೋ ಅಂತಹವರ ವಿರುದ್ಧವಾಗಿ ನಾನು ಹೋರಾಡಕ್ಕೆ ನಿಂತಿದ್ದೀನಿ. ನಾನು ಅಂತ ಒಂದು ಸಮಾಜ ಸೃಷ್ಟಿ ಆಗಬಾರ್ದು, ಈ ಯುದ್ಧ ಅದನ್ನ ತಡೆಗಟ್ಟುತ್ತೆ ಅನ್ನೋದು ಅವನಿಗೆ ಮನಸ್ಸಿಗೆ ಬಂದಿಲ್ಲ. ಆ ಒಂದು ಪರಿವರ್ತನೆ ಅವನಲ್ಲಿ ಉಂಟಾಗಬೇಕು. ಅವನಿಗೆ ಆ ಸ್ಪಷ್ಟತೆ ಅನ್ನೋದು ಮರ್ತೋಗ್ಬಿಟ್ಟಿದೆ ಇವ್ರನ್ನೆಲ್ಲ ನೋಡ್ಬಿಟ್ಟು. ಅವನೇನು ಹೇಳಿ ಅಲ್ಲ, ಆದ್ರೆ ಆ ರೀತಿಯಲ್ಲಿ ಅವನು ಮಾತಾಡ್ತಾ ಇದ್ದಾನೆ. ಅವನು ಆ ಸಂದರ್ಭಕ್ಕೆ ಆ ರೀತಿ ಮನಸ್ಸು ಬದಲಾವಣೆ ಆಗೋಗ್ಬಿಟ್ಟಿದೆ. ಅದಕ್ಕೆ ಇದು ಮನೋವಿಜ್ಞಾನ
ಇವಾಗ ಮನಸ್ಸಿಗೆ ಒಂದು ಔಷಧಿ ಕೊಡಬೇಕು. ಅದಕ್ಕೆ ಶ್ರೀಕೃಷ್ಣ ಮುಂದೆ ಆ, ಇನ್ನೂ ಸ್ವಲ್ಪ ಹದಕ್ಕೆ ಬರಲಿ ಅಂತ ಕಾಯ್ತಾ ಇದ್ದಾನೆ ಶ್ರೀಕೃಷ್ಣ. ಮುಂದಿನ ಶ್ಲೋಕಗಳಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನೋಡೋಣ. ಧನ್ಯವಾದಗಳು ಎಲ್ಲರಿಗೂ. ಏನಾದರೂ ಪ್ರಶ್ನೆ ಇದೆಯಾ ಅಥವಾ ಏನಾದರೂ ಯಾರಾದರೂ ಹೇಳಬೇಕು ಅನ್ನೋದಾದ್ರೆ ಹೇಳ್ಬಹುದು. ಯಾರಾದರೂ ಹೆಚ್ಚಿನ ವಿವರಣೆಯನ್ನು ಕೊಡಬೇಕು ಅಥವಾ ನಿಮ್ಮ ವೈಯಕ್ತಿಕ ಆ, ಒಂದು ಅನುಭವಗಳನ್ನು ಹಂಚ್ಕೊಳ್ಳೋದು ಇದ್ರೂ ಸಹ ನರಕ ಹಂಚ್ಕೊಳ್ಬಹುದು. ನರಕ ಅದೇ ನರಕ ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವ ಆಂತರಿಕ ಕಲ್ಮಶಗಳನ್ನ ಆ ಕನ್ ಆಂತರಿಕವಾಗಿ ನಾವು ನಿರ್ಬಂಧಗಳನ್ನ ಏರ್ಕೊಂಡು ಸುಸೂತ್ರವಾಗಿ ನಡಿಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ಲಿ ಅನ್ಬಿಟ್ಟು ನರಕ ಅಂತ ಒಂದಿದೆ ಅಂತ ಹೇಳ್ಬೋದಲ್ಲ. ಖಂಡಿತ ಅದು ಅದ್ ಬಂಧನಕ್ಕೆ ಒಳಪಡಿಸುತ್ತೆ ಬಂಧನಕ್ಕೆ ಹೊರಪಡಿಸೋದು. ಅನ್ನೋದು. ಅದಕ್ಕೆ ಅಂಥದ್ದು ಈ ಎಲ್ಲ ಆಗೋದ್ರಿಂದ ಸರಿ ಅಂದ್ರೆ ಯಾವಾಗ ಈ ಸಮರ್ಥ ಒಂದು ಆಡಳಿತಗಾರ ಇರ್ತಾನಲ್ಲ, ಅವನು ಸಮಾಜವನ್ನ ಸುಸ್ಥಿತಿಗೆ ತಗೊಂಡು ಬರಬಹುದು. ಈಗ ಇರೋದು ಸಮರ್ಥವಾದ ಆಡಳಿತ ಅಲ್ಲ, ಅದನ್ನ ಸೆದೆ ಬಡಿಬೇಕಾಗಿರೋದು. ಅವನು ಅನ್ಕೊಳ್ತಾ ಇರೋದು ಈ ರೀತಿಯಲ್ಲಿ ಅನ್ಕೊಳ್ತಾ ಇದ್ದಾನೆ. ಓಕೆ, ಥ್ಯಾಂಕ್ ಯು. ಇನ್ನೊಂದೇನು ಅಂದ್ರೆ ಇವಾಗ ಆತ್ಮಜ್ಞಾನ ಬಂದ ಮೇಲೆ ಯಾವ ನರಕ ಸ್ವರ್ಗ ಯಾವುದು ಇಲ್ಲ. ಯಾಕೆಂದ್ರೆ ನಾನು ಯಾರು ಇರೋದೇ ಅಂತ ಒಂದು. ಕರೆಕ್ಟ್ ಆಗಿ ಗೊತ್ತಿರುತ್ತೆ ಅವ್ರಿಗೆ. ಆದ್ರೆ ನಾನು ಈ ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡಾಗ ಆಮೇಲೆ ಒಬ್ಬೊಬ್ರು ಒಂದೊಂದು ರೀತಿಯ ಜನ ಅಂದ್ರೆ 3 ರೀತಿಯ ಗುಣಗಳಿದೆಯಲ್ಲ, ಸತ್ವ ರಜಸ್ಸು ತಮಸ್ಸು ಈ ತರದ್ದು ಗುಣಗಳು ಇದ್ದವರು. ಈ ರಜಸ್ಸಿನ ರಾಜಸ ಗುಣ ಇರೋರು ತುಂಬಾ ಬೇರೆಯವರಿಗೆ ತೊಂದರೆ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ಅವರಿಗೆ ನಾನು ಯಾರು ಅಂತಾನೂ ಗೊತ್ತಿರಲ್ಲ, ಬೇರೆ ಆಮೇಲೆ ಪ್ರಪಂಚದಲ್ಲಿರೋ ಬೇರೆ ಎಲ್ಲಾರು ಆತ್ಮಸ್ವರೂಪಿಗಳೇ ಅಂತಾನೂ ಗೊತ್ತಿರಲ್ಲ. ಹಾಗೆಲ್ಲ ಮಾಡಿದಾಗ ಅವರುಗಳಿಗೆ ಅಂದ್ರೆ ಅವರ ಮಾಡಿದ ತಪ್ಪುಗಳಿಗೆ ಶಿಕ್ಷೆ ನರಕದಲ್ಲಿ ಸಿಗುತ್ತೆ ಅನ್ನೋದು ಒಂದು ಇದೆ. ಅಂದ್ರೆ ಇಲ್ಲಿರೋವಾಗ ಅವ್ರು ಆಲ್ರೆಡಿ ನರಕ ಸೃಷ್ಟಿ ಮಾಡ್ಬಿಡ್ತಾರೆ. ಅವ್ರ ಸ್ವಾರ್ಥಿಗಳಾಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಬೇರೆಯವ್ರಿಗೆ ತೊಂದರೆ ಕೊಟ್ರೇನೆ ಅವ್ರಿಗೆ ಸಂತೋಷ ಸಿಗ್ತಿರುತ್ತೆ. ಅವ್ರು ತಾನು ಸುಖವಾಗಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅವರು ಸುಖವಾಗಿರೋದಕ್ಕೋಸ್ಕರ ಬೇರೆಯವ್ರಿಗೆಲ್ಲ ಪೂರ್ತಿ ಕಷ್ಟ ಕೊಡ್ತಾ ಇರ್ತಾರೆ. ಹಾಗ ಮಾಡಿದವ್ರಿಗೆ ಮೇಲ್ಗಡೆ ಒಂದು ನರಕ ಇದೆ, ಅಲ್ಲಿ ಅವ್ರಿಗೆ ಶಿಕ್ಷೆ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಜ್ಞಾನ ಇಲ್ದೇನೆ ನಾನು ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡು ಮಾಡಿದಾಗ ಆ ನರಕಕ್ಕೆ ಹೋಗ್ತೀವಿ. ಮತ್ತೆ ಪುನರ್ಜನ್ಮ ಇದೆ, ಇದೆಲ್ಲ ಅದರಿಂದ ಆಗೋದು. ಪುನರ್ಜನ್ಮ ಎಲ್ಲ ಬರೋದು ಯಾತಕ್ಕೆ? ಈ ತಪ್ಪು ತಿಳುವಳಿಕೆಯಿಂದ, ಈ ಅಜ್ಞಾನದಿಂದ. ಆ ಅಜ್ಞಾನದಿಂದ ಮಾಡುವಂಥ ತಪ್ಪುಗಳಿಗೆ, ಆ ಕೆಲವು ಪುಣ್ಯದ ಕೆಲಸ ಕೆಲವು ಪಾಪದ ಕೆಲಸಗಳಿಗೆ ನರಕವಾಸ ಆಮೇಲೆ ಸ್ವರ್ಗವಾಸ ಇದೆ ಅಂತ ಹೇಳ್ತಾರೆ. ಹಾಗ ಅವರಲ್ಲಿ ಹೋಗಿ ಅದನ್ನ ಅನುಭವಿಸ್ತಾರೆ. ಅಲ್ಲಿ ಒಬ್ಬ ಯಮಧರ್ಮರಾಯ ಇದ್ದಾನೆ, ಅವನ್ ಲೆಕ್ಕ ಹಾಕ್ತಾನೆ. ಅದೆಲ್ಲ ಒಂದು ಇದೆ ಥಿಯರಿ. ಅದ್ರ ಪ್ರಕಾರ ಅಂದ್ರೆ ಎಲ್ರಿಗೂ ಜ್ಞಾನ ಇರಲ್ಲ. ಎಲ್ರೂ ಸರಿಯಾಗಿ ನಡ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಲ್ಲ ಇಲ್ಲೇ ಇರುತ್ತೆ. ಸ್ವರ್ಗ ಒಂದೇ ಇರುತ್ತೆ, ನರಕ ಇರೋಕ್ ಸಾಧ್ಯನೇ ಇಲ್ಲ. ಅವಾಗ ಅದು ಸಾಧ್ಯ ಇಲ್ವಲ್ಲ. ಆ ತರಹ ಎಲ್ರೂ ಸರಿಯಾದ ಜ್ಞಾನ ಇರೋರು ಯಾರು ಇರಲ್ವಲ್ಲ. ಹಾಗಾಗ್ಬಿಟ್ಟು ಈ ತರ ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ ಅನ್ನೋದು ಒಂದು ಇದ್ದಾಗ ಅಟ್ಲೀಸ್ಟ್ ಒಂದು ಭಯ. ಇವಾಗ ಮುಂಚೆ ಎಲ್ಲ ಏನ್ ಹೇಳ್ತಿದ್ರು, ಚಿಕ್ಕವರಿದ್ದಾಗ ನಾವು ಭಯ ಭಕ್ತಿ ಇರ್ಬೇಕು ಅಂತ ಹೇಳೋರು. ದೇವರಲ್ಲಿ ಭಯ ಭಕ್ತಿ ಇಟ್ಕೋ ಅಂತ ಹೇಳೋರು. ಭಕ್ತಿ ಏನೋ ಸರಿ, ಭಯ ಯಾಕೆ? ಭಯ ಯಾಕೆ ಅಂತ ನಾವೆಲ್ಲ ಅನ್ಕೋತಿದ್ವಿ. ಭಯ ಯಾಕೆ ಅಂದ್ರೆ ಇದು ಅಂದ್ರೆ ಒಂದು ನಮ್ಗೆ ಒಂದು ಕಟ್ಟುಪಾಡು ಇರ್ಬೇಕು ಜೀವನದಲ್ಲಿ. ಒಂದು ಕಟ್ಟುಪಾಡು ಇಲ್ಲ ಅಂದ್ರೆ ನಾವು ಬೇಕಾಬಿಟ್ಟಿ ವರ್ತಿಸ್ತೀವಿ. ನೀನ್ ಇದು ಮಾಡಬಾರ್ದು, ಇದು ಮಾಡಿದ್ರೆ ತಪ್ಪು, ಇದು ಮಾಡೋದ್ರಿಂದ ಇನ್ನೊಬ್ರಿಗೆ ತೊಂದರೆ ಆಗತ್ತೆ, ಅದು ಮಾಡಿದ್ರೆ ಪಾಪ, ಪಾಪದಿಂದ ನಿನಗೆ ಮುಂದಕ್ಕೆ ಕಷ್ಟ ಅನುಭವಿಸ್ತೀಯ, ನರಕ ಅನುಭವಿಸ್ತೀಯ, ಹೀಗೇನೋ ಒಂದು ಇದ್ದಾಗ ರಸ್ತೆ ಮಧ್ಯದಲ್ಲಿ ಹೋಗ್ಬಾರ್ದು ಅಂತ ಹೇಳಿರ್ತೀವಿ. ಅಂದ್ರೆ ಭಯದಿಂದನಾದ್ರೂ ನಾವು ಸರಿಯಾಗಿ ನಡ್ಕೋತೀವಿ ಅನ್ನೋ ಒಂದು ಇದು. ಹಾಗೆ ನರಕವಾಸ ಸ್ವರ್ಗವಾಸ ಅನ್ನೋದೆಲ್ಲ ಕರೆಕ್ಟಾಗಿ ನಡ್ಕೊಂಡ್ರೆ, ಇವಾಗ ಆ ಭಯದಿಂದನಾದ್ರೂ ನೀನ್ ಸರಿಯಾಗಿ ನಡ್ಕೊಂಡ್ರೆ
ಅಟ್ಲೀಸ್ಟ್ ಮಾಡೋ ತಪ್ಪುಗಳು ಕಡಿಮೆ ಆಗುತ್ತೆ. ಆ ತಪ್ಪುಗಳು ಕಡಿಮೆ ಆದಾಗ ಮುಂದಕ್ಕೆ ನೀನು ತಿದ್ದುಕೊಂಡು ನೀನು ಈ ಜ್ಞಾನದ ದಾರಿಲಿ ನಡೆಯೋಕ್ಕೂ ಒಂದು ಅವಕಾಶನೂ ಸಿಗುತ್ತೆ. ನಿನಗ್ ಭಯನೇ ಇಲ್ಲ ಅಂದ್ರೆ ನೀನು ಏನು ಬೇಕಾದ್ರೂ ಮಾಡಿದ್ರು, ಏನೂ ಇಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಕೊಂಡಿರ್ತೀಯ ಅಲ್ವಾ? ಅದರಿಂದ ಇದು ಎಲ್ಲ ಈ ಕಟ್ಟುಪಾಡುಗಳು ಇದೆಲ್ಲ ಮಾಡಿರೋದು ಒಂದು ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂತ ಒಂದು ನಿಯಮ ಇಟ್ರೆ ಅವಾಗ್ಲಾದ್ರೂ ಅವ್ರು ಕೆಲವರು ಭಯದಿಂದನಾದ್ರೂ ಸರಿಯಾಗಿ ನಡೀತಾರೆ ಅನ್ನೋದನ್ನ ಮಾಡಿದ್ದಾರೆ. ಅದರಿಂದ ನರಕ ಸ್ವರ್ಗ ಇದೆ ಅಂತ ನಂಬಿಕೊಂಡ್ರು ಅದ್ರಲ್ಲಿ ತಪ್ಪೇನಿಲ್ಲ. ಅಂದ್ರೆ ನಾವು ಪೂರ್ತಿ ಆತ್ಮಜ್ಞಾನ ಬಂದ ಮೇಲೆ ನಮಗ್ ನರಕ ಸ್ವರ್ಗ ಯಾವ್ದು ಇಲ್ಲ, ಅದು ಗೊತ್ತಾಗುತ್ತೆ. ಆದ್ರೆ ಬರೋಕ್ ಮುಂಚೆ ಎಲ್ಲಾರ್ಗೂ ಈ ಆತ್ಮಜ್ಞಾನದ ದಾರಿನಲ್ಲಿ ಹೋಗೋಕ್ಕೂ ಆಗಲ್ಲ. ಎಲ್ರಿಗೂ ಆ ತರ ಗುರುಗಳು ಸಿಗಲ್ಲ, ಅವಕಾಶ ಸಿಗಲ್ಲ. ಸಾಮಾನ್ಯ ಜನರ ನಿತ್ಯ ಜೀವನದಲ್ಲಿ ಇದು ಒಂದು ಭಯ ಇದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಸರಿಯಾಗಿ ನಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರಿಂದ ಸ್ವರ್ಗ ಇದೆ ನರಕ ಇದೆ ಅಂತ ನಂಬಿಕೊಂಡ್ರೆ ತುಂಬಾನೇ ಒಳ್ಳೇದು ಅಂತ ನನಗನ್ಸುತ್ತೆ. ಈಗಿನ ಪ್ರಪಂಚದಲ್ಲಿ ಎಲ್ಲರೂ ಒಂದು ದಾರಿಲಿ ಭಯ ಅನ್ನೋದೇ ಇರಬಾರ್ದು. ಈಗ ಏನಕ್ಕೆ ಭಯ ನಿಮ್ಗೆಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ಬೋದು ಮೇಡಮ್? ಅಲ್ಲ, ಭಯ ಅನ್ನೋದು ಇರಬಾರ್ದು ಅಂದ್ರೆ ಯಾವಾಗ ನಮಗ್ ಯಾವಾಗ ಭಯ ಇರಲ್ಲ? ಈಗ ಭಯ ಯಾವಾಗ ಇರಲ್ಲ? ನಮ್ಗೆ ಕರೆಕ್ಟ್ ಆಗಿ ಸತ್ಯ ಗೊತ್ತಿದ್ರೆ ಭಯ ಇರಲ್ಲ. ನಾನ್ ಯಾರು ಅಂತ ಗೊತ್ತಿದ್ರೆ ಭಯ ಇರಲ್ಲ. ಯಾರು ಅಂತ ಗೊತ್ತೇ ಇಲ್ಲ ನಮ್ಗೆ, ಅದ್ರ ಬಗ್ಗೆ ಪೂರ್ತಿ ಅಜ್ಞಾನ ಇದೆ ಅಲ್ವಾ? ಪೂರ್ತಿ ಅಜ್ಞಾನ ಇರುವಾಗ ಏನ್ ಮಾಡ್ತೀರಾ ಅಂತ. ಅಂದ್ರೆ ನನಗೆ ಅನ್ಸಿದ್ದು ಈ ಸ್ವರ್ಗ ನರಕದ ಇದನ್ನ ತಂದಿರೋದು ಆ ಒಂದು ಇದಕ್ಕೆ ಕಟ್ಟುಪಾಡಿರ್ಲಿ ಅಂತಾನು ಸಮಾಜ ಸರಿಯಾಗಿರ್ಲಿ ಅನ್ನೋದು ಇರ್ಲಿ ಅನ್ನೋ ಉದ್ದೇಶದಿಂದ ಮಾಡಿರಬಹುದು. ಅದಿದೆಯೋ ಇಲ್ವೋ ಗೊತ್ತಿಲ್ಲ ನಮಗೆ. ಆದ್ರೆ ಒಂದು ಸ್ಥಳ ಅಂತ ಅನ್ಕೊಂಡಾಗ ಇಲ್ದೇ ಇರಬಹುದು, ಆದ್ರೆ ನರಕ ಸ್ವರ್ಗ ಎರಡನ್ನೂ ನಾವು ಅನುಭವಿಸ್ತೀವಿ. ಕರೆಕ್ಟ್. ಈಗ ನಾವ್ ಇಲ್ಲಿ ಹುಟ್ಟಿದೀವಿ, ಯಾಕೆ ಕೆಲವು ಸತಿ ನಮಗ್ ಕಷ್ಟ ಬರುತ್ತೆ? ಅದು ನಾವ್ ಎಲ್ಲೂ ಏನು ಈ ಜನ್ಮದಲ್ಲಂತೆ ಮಾಡಿರಲ್ಲ, ಆದ್ರೆ ಯಾವುದೋ ಇದರಿಂದ ನಮಗ್ ಕಷ್ಟ ಬರುತ್ತೆ, ರೋಗ ಬರುತ್ತೆ, ತೊಂದರೆ ಬರುತ್ತೆ. ಅದೆಲ್ಲ ಹೆಂಗ್ ಬರುತ್ತೆ, ಯಾಕೆ ಬರುತ್ತೆ ಅಂದ್ರೆ ಅಲ್ಲಿ ಆತ್ಮಕ್ಕೆ ಯಾವುದೂ ಬರಲ್ಲ, ದೇಹಕ್ಕೆ ಬರುತ್ತೆ. ಆದ್ರೆ ದೇಹಕ್ಕೆ ಬಂದಾಗ ನಾವು ಅನುಭವಿಸ್ತೀವಿ, ಅದ್ ನಮಗ್ ಗೊತ್ತಾಗತ್ತೆ. ಅಂದ್ರೆ ಇದೆಲ್ಲ ಏನಕ್ ಬರುತ್ತೆ ಅಂದ್ರೆ ನಾವ್ ಯಾವಾಗ್ಲೂ ಏನೋ ಮಾಡಿರೋ ತಪ್ಪು ಇವಾಗ ನಮ್ಗೆ ಅದು ಬರ್ತಾ ಇದೆ. ಅಂದ್ರೆ ಜ್ಞಾನಿಗೂ ಕೂಡ, ಆತ್ಮಜ್ಞಾನಿಗೂ ಕೂಡ ಒಂದು ಪ್ರಾರಬ್ಧ ಕರ್ಮ, ಪ್ರಾರಬ್ಧ ನಾವು ಅನುಭವಿಸ್ಲೇಬೇಕು. ದೇಹ ಇರೋ ತನಕ ಇರ್ಲೇಬೇಕು ಅಂದ್ರೆ ಅಲ್ಲಿ ಆ ಪ್ರಾರಬ್ಧದಲ್ಲಿ ಅವನು ಅನುಭವಿಸ್ತಾನಲ್ಲ. ಅಂದ್ರೆ ಅದು ಯಾವಾಗಲೂ ಮಾಡಿರೋ ಇದಕ್ಕೆ ಪ್ರಾರಬ್ಧಕ್ಕೆ ಅವ್ನು ಹುಟ್ಟಿರೋವಾಗಿವಾಗ ಅದು ಕಳೆಯೋ ತನಕ ಅವ್ನು ಇರ್ಲೇಬೇಕು. ಅಂದ್ರೆ ಈ ಪಾಪ ಪುಣ್ಯ ಅನ್ನೋದು ಇದೆ ಅಂತಾನೆ ನಾವು ನಂಬಬೇಕಾಗುತ್ತೆ ಅಂತ ನನ್ಗೆ ಅನ್ಸಿದ್ದನ್ ಹೇಳಿದೆ ಅಷ್ಟೆ. ಅದು ಆತ್ಮಜ್ಞಾನದ ವಿಚಾರಕ್ಕೆ ಬಂದ್ರೆ ಅದು ಯಾವುದೂ ಇಲ್ಲ, ಅವಾಗ ತಗೊಳ್ಳೋ ಅವಶ್ಯಕತೆ. ಮತ್ತೆ ನಾನು ದೇಹ ಭಾವದಲ್ಲಿ ಇದ್ದಾಗ ನನಗೆ ಈ ನರಕ ಅದೆಲ್ಲ ಅನುಭವಿಸ್ತೀನಿ ಅಂತ ಬಿಟ್ಟು ಅವನು ಇವಾಗಿನ್ನು ದೇಹ ಭಾವದಲ್ಲೇ ಇರೋದು ಅರ್ಜುನ. ಅದಕ್ಕೋಸ್ಕರನೇ ಅವನಿಗೆ ಆತರ ಎಲ್ಲ ತಳಮಳಗಳು ಆಗ್ತಾ ಇರೋದು. ಅದಕ್ಕೋಸ್ಕರನೇ ಶ್ರೀಕೃಷ್ಣ ಆತ್ಮಜ್ಞಾನವನ್ನ ಕೊಡೋದು. ನೋಡಪ್ಪ, ನಿನ್ನ ತಿಳುವಳಿಕೆ ಸರಿ ಇಲ್ಲ ಅಂತ ಬಿಟ್ಟು ಈಗ ಅವನು ಯಾವ ಹಂತದಲ್ಲಿದ್ದಾನೆ ಅನ್ನೋದ್ರ ಮೇಲೆ ಅವನ ಇದು ಒಳಗಡೆಯಿಂದ ಏನೇನ್ ಬರ್ತಾ ಇದೆ ಅನ್ನೋದನ್ನ ಎಲ್ಲ ಹೇಳ್ತಾ ಇದ್ದಾನೆ. ಹಾಗೆ ವರ್ಣ ಸಂಕರ ಅನ್ನೋದಕ್ಕೆ ನೀವು ಸ್ವಲ್ಪ ಜ್ಞಾಪಿಸೋದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ. ವರ್ಣಗಳು ಅವರವರ ಗುಣಗಳ ಪ್ರಾಧಾನ್ಯತೆಯ ಮೇಲೆ ಹೋಗುತ್ತೆ. ಸತ್ವಗುಣ ಪ್ರಧಾನವಾಗಿದ್ದಾಗ ಬ್ರಾಹ್ಮಣ ಆಗಿರ್ತಾರೆ, ಹಾಗೆ ರಜೋಗುಣ ಜಾಸ್ತಿ ಇದ್ದಾಗ ಕ್ಷತ್ರಿಯರಾಗಿ ಇರ್ತಾರೆ. ತಮ್ಮ ಗುಣ ಇದ್ದಾಗ ಅದೇ ಸಹಾಯಕರಾಗಿ ಶೂದ್ರ. ಹಾಗೆ ಈ ವೈಶ್ಯರಿಗೆ ಏನು ಅಂದ್ರೆ ಅವು ಎರಡು ಮಿಕ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಈ ರಜೋಗುಣ ಮತ್ತು ತಮೋಗುಣ ಎರಡು ಮಿಕ್ಸ್ ಆಗಿರುತ್ತೆ ಅಂತ. ಇವ್ರಿಗೂ ಅಷ್ಟೇ, ಎಲ್ರಿಗೂ ಒಂದೇ ಗುಣ ಇರಲ್ಲ, ಮೂರು ಆಗಿರುತ್ತೆ. ಅದ್ರ ಪ್ರಾಧಾನ್ಯತೆ ಯಾವ್ದಿರುತ್ತೋ ಅದರ ಮೇಲೆ ಅವರು ವರ್ತಿಸ್ತಾರೆ ಅನ್ನೋದು ವರ್ಣಗಳು ಆ ರೀತಿಯ ಆಧಾರದ ಮೇಲೆ ವಿಂಗಡಿಸಲಾಗಿತ್ತು. ಹೌದು. ನಿಲ್ಸಣ್ವಾ? ಜಾತಿಗೂ ವರ್ಣಕ್ಕೂ ವ್ಯತ್ಯಾಸ ಹೇಳಿ ಮೇಡಮ್. ಅದೇ ಜಾತಿಗಳು ನಾವೇನು ಅನ್ಕೊಂಡಿದ್ವಿ ಅಂದ್ರೆ ಇಂಥವ್ರು ಹೋಟೆಲ್ ಹುಟ್ಟಿದ್ರೆ ಅವ್ರು ಯಾವ್ದಕ್ಕೆ ಹುಟ್ಟಿದ್ರೋ, ಯಾವ ಕೆಲಸವನ್ನು ಮಾಡ್ತಾ ಇದ್ರೋ ಆ ಇದಕ್ಕೇನೆ ಅವ್ರಿಗೆ ಲೇಬಲ್ ಹಾಕಿ ಅವ್ರು ಇಂಥ ಜಾತಿಯವರು ಅಂತ ಬಿಟ್ಟು ವಿಂಗಡಿಸಿ ಹೇಳಿದ್ರು. ಆದ್ರೆ ಅದರಲ್ಲೂ ಸಹ
ವೃತ್ತಿ ಅದರಲ್ಲೂ ಮೇಲೆ ಸಹ ವಿಂಗಡಣೆ. ಹ್ಮ್ ನಾ ಹೇಳ್ಬಿಡ್ತೀನಿ. ಹ್ಮ್ ಅದರಲ್ಲೂ ಸಹ ಒಳ್ಳೆಯದನ್ನೇ ನೋಡ್ತಾರೆ. ಯಾತಕ್ಕೆ ಅಂದ್ರೆ ಈ ಒಂದು ಕುಲದಲ್ಲಿ ನಮ್ಮ ಮನೆಯಲ್ಲಿ ನಾವು ಏನು ವೃತ್ತಿಯನ್ನು ಮಾಡ್ತಾ ಇರ್ತೀವೋ ಅದನ್ನ ನಮ್ಮ ಮಕ್ಕಳು ಮಾಡಿದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಎಫೆಕ್ಟಿವ್ ಆಗಿ ಮಾಡ್ತಾರೆ, ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾರೆ. ಗೊತ್ತಾಯ್ತಾ? ಇಲ್ಲ, ಒಬ್ಬ ನೇಯ್ಗೆಯವನು ಇರ್ತಾನೆ ಅಂತ ಇಟ್ಕೊಳ್ಳಿ. ಆ ನೇಯ್ಗೆಯವನ ಮಗ ಅಂದ್ರೆ ಅವನು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾನೆ. ಹಾಗೆ ಒಬ್ಬ ಬಡಗಿ ಇರ್ತಾನೆ, ಆ ಬಡಗಿಯವನ ಮಗ ಇನ್ನೂ ತುಂಬಾ ಹೆಚ್ಚಿನ ಒಂದು ಸೃಷ್ಟಿಯನ್ನ ಮಾಡ್ತಾನೆ, ಒಬ್ಬ ಕಲಾಕಾರನಾಗಿರ್ತಾನೆ. ಅವ್ರ ಮನೆಯಲ್ಲಿ ಮುಂದುವರ್ತಾ ಹೋದ್ರೆ ಅಲ್ಲಿ ಇನ್ನು ಅದರ ಆ, ಒಂದು ಅಭಿವೃದ್ಧಿ ಅನ್ನೋದು ಆಗ್ತಾ ಇರುತ್ತೆ. ಆ ರೀತಿಯಲ್ಲೂ ಸಹ ಒಳ್ಳೇದೇ. ಇಲ್ಲ ಅಂತಂದಾಗ ಅದು ಅಲ್ಲಲ್ಲೇ ಕಟ್ ಆಗ್ತಾ ಇರುತ್ತೆ ಅಂತ ಉಂಟು. ಯಾವುದು ಒಳ್ಳೇದು ಕೆಟ್ಟದ್ದು ಅಂತಲ್ಲ, ಎಲ್ಲ ಒಳ್ಳೇದೇನೆ. ಆದ್ರೆ ನಾವು ಹೇಗ್ ತಗೊಳ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೇ. ಜಾತಿನೇ ಆಗ್ಲಿ ವರ್ಣನೇ ಆಗ್ಲಿ. ಅದೇ ಮುಂಚಿಂದಾನು ಈ ಕುಲವೃತ್ತಿ ಅಂತಿದ್ರು. ಅಂದ್ರೆ ತಂದೆ ಏನ್ ಕೆಲಸ ಮಾಡ್ತಿರ್ತಾರೋ ಅದೇ ಕೆಲಸನ ಮಗ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅವನ ಕುಲದ್ದೇ ಅದು ವೃತ್ತಿ, ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಇತ್ತು ಮುಂಚೆ. ಈಗ ಇತ್ತು. ಅದಿಲ್ವೇ ಇಲ್ವಲ್ಲ. ಇವಾಗ ಆಮೇಲೆ ಇಲ್ಲ, ಅವಾಗ ಇವಾಗ ಬೇರೆ ವೃತ್ತಿಗಳು ರೀತಿಯಲ್ಲಿ. ಎಲ್ಲ ವೃತ್ತಿಗಳು ಬೇಕಾಗಿತ್ತು. ಕಮ್ಮಾರ ಮಾಡೋ ಕೆಲ್ಸನೂ ಅದರಿಂದನೂ ನಮ್ಗೆ ಬೇಕಾಗಿತ್ತು, ಬಡಗಿ ಮಾಡೋದು ಬೇಕಾಗಿರ್ತಿತ್ತು, ಕುಂಬಾರ ಮಾಡೋದು, ಎಲ್ರಿಗೂ ಎಲ್ಲಾನು ಉಪಯೋಗ ಆಗ್ತಿತ್ತು. ಅದರಿಂದ ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಇದಿಲ್ವೇ ಇಲ್ವಲ್ಲ ಬಿಡಿ, ಆ ತರದ್ದೆಲ್ಲ. ಎಲ್ಲದಕ್ಕೂ ಮಿಷಿನ್ ಬಂದ್ಬಿಟ್ಟಿದೆ ಇವಾಗ. ಅದು ಯಾರು ಒಬ್ಬರಿಂದ ಏನು ಒಬ್ಬರಿಗೆ ಚೆನ್ನಾಗಿ ಸಹಾಯನೂ ಆಗ್ತಾ ಇತ್ತು ಆ ತರ. ಆಗ್ತಾ ಇತ್ತು. ಇವಾಗ ಯಾರು ಯಾವ್ದ ಕುಲಧರ್ಮ ಏನಿಲ್ಲ, ನಮ್ಗ್ ನಾವೇ ಕುಲವೃತ್ತಿನೂ ರಾಜ, ಏನಿಲ್ಲ ನಾವೇ ಇವಾಗ. ಮಂತ್ರಿ ಅಂತಾರೆ, ನಾವೇ ಅಲ್ಲ ಇವಾಗ ಸೈನಿಕ, ಏನಿಲ್ಲ ಎಲ್ಲ ಬಿಡಿ, ನಾವೇ. ಎಲ್ಲದಕ್ಕೂ ಮಿಷಿನ್. ಅದೇ. ಇವಾಗ ನೋಡಿ, ಟೈಲರಿಂಗು ಹ್ಮ್. ಒಂದು ಹೊಲಿಗೆನೂ ಹಾಕದೆ ಮಿಷಿನ್ಗೆ ಫೀಡ್ ಮಾಡ್ಬಿಟ್ರೆ, ಬಟ್ಟೆನ ಕೊಟ್ಬಿಟ್ಟು ಅದಕ್ಕೆ ಕೋಡ್ ಇಂದ ಫೀಡ್ ಮಾಡ್ಬಿಟ್ರೆ ಅದು ಹಾ. ನಿಮಗ್ ಡ್ರೆಸ್ ಕೊಟ್ಬಿಡುತ್ತೆ. ಒಂದು ಹೊಲಿಗೆ ಇರಲ್ಲ ಅದು. ಯಪ್ಪ. ಇವಾಗ ಟೈಲರ್ ಯಾಕೆ? ಟೈಲರಿಂಗ್ ಕೆಲಸ ಮಾಡೋರು ಟೈಲರ್ ಏನ್ ಮಾಡ್ಬೇಕು ಇವಾಗ? ಅದೇ ಹಾಗೆ ಚೆನ್ನಾಗಿ ಅಂದ್ರೆ ಈ ಹೇಳಿದ್ರಿ. ಕುಲವೃತ್ತಿ ಕಂಟಿನ್ಯೂ ಆಗಲ್ಲ, ಅದು ಹಂಗೆ ಹೋಗ್ಬಿಡ್ತು. ಹೌದು. ಅದು ಮುಂಚೆ ಕಂಟಿನ್ಯೂ ಆಗ್ತಾ ಇತ್ತು ಅವಾಗೆಲ್ಲ. ಬರ್ತಾ ಇಲ್ಲ. ಜಾತಿ ಅಂದ್ರೆ ಏನ್ ಹೇಳಿ? ಅದೇ ಜಾತಿ ಅಂದ್ರೆ ಹಾಗೆ ಬಂದಿರೋದಷ್ಟೇ. ಅದು ನಾವು ಫಸ್ಟ್ ಮನುಷ್ಯ 4 ವರ್ಣ ಸೃಷ್ಟಿನ, ಮಾಡೋದು. ಮನುಷ್ಯನ ಸೃಷ್ಟಿನೇ ಎಲ್ಲಾನು ಜಾತಿ. ಮನುಷ್ಯ ಸೃಷ್ಟಿನೇ, 4 ವರ್ಣಗಳು ರೆಕಾರ್ಡಿಂಗ್ ಎಲ್ಲಾನು ಸ್ಟಾಪ್ ಮನುಷ್ಯ ಮಾಡ್ಲಾ? ಸೃಷ್ಟಿನೇ. ಹಾ ಹ್ಮ್ ಮಾಡಿ. ರೆಕಾರ್ಡ್